ಓಂ ಶಾಂತಿ. ಮುರಳಿ ದಿನಾಂಕ 3/3/2024 ಭಾನುವಾರ. ಅವ್ಯಕ್ತ ಬಾಪ್ದಾದ. ಒರಿಜಿನಲ್ ಡೇಟ್ 21/11/98. ಬಾಬಾ ಹೇಳ್ತಿದ್ದಾರೆ, ಸೇವಾ ಕೆ ಸಾಥ್ ದೇಹ ಮೇ ರಹತೆ ವಿದೇಹಿ ಅವಸ್ಥಾ ಕಾ ಅನುಭವ ಬಡಾವು. ಬಾಬಾ ಹೇಳ್ತಾರೆ, ಸೇವೆಯ ಜೊತೆಗೆ ದೇಹದಲ್ಲಿದ್ದು ವಿದೇಹಿ ಅವಸ್ಥೆಯ ಅನುಭವವನ್ನು ವೃದ್ಧಿ ಮಾಡಬೇಕಿದೆ. आज बाप दादा अपने चारों ओर के बच्चों को देख हर्षित हो रहे हैं, क्योंकि बाप जानते हैं कि मेरा एक एक बच्चा चाहे लास्ट पुरुषार्थी भी है, फिर भी विश्व में सबसे बड़े से बड़े भाग्यवान हैं, क्योंकि भाग्य विदाता बाप को जान पहचान भाग्य विदाता के डायरेक्ट बच्चे बन गए. ಬಾಬಾ ಹೇಳ್ತಿದ್ದಾರೆ, ಇವತ್ತು ಬಾಪ್ ದಾದ ತನ್ನ 4 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಿದ್ದಾರೆ. ಯಾಕೆ ಅಂದರೆ ಬಾಬನಿಗೆ ಗೊತ್ತು, ತನ್ನ ಒಂದೊಂದು ಮಗುನೂ ಸಹ ಭಲೆ ಲಾಸ್ಟ್ ಪುರುಷಾರ್ಥಿನೂ ಇರ್ಬೋದು, ಆದರೂ ಸಹ ವಿಶ್ವದಲ್ಲಿ ಎಲ್ಲಕ್ಕಿಂತ ಭಾಗ್ಯವಂತ ಮಕ್ಕಳು. ಯಾಕೆ ಅಂತಂದರೆ ಭಾಗ್ಯವಿದಾತ ತಂದೆಯನ್ನು ಅರಿತಿದ್ದಾರೆ, ಗುರುತಿಸಿದರೆ ಭಾಗ್ಯವಿದಾತನಿಗೆ ಡೈರೆಕ್ಟ್ ಸಂತಾನ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ. ऐसा भाग्य सारे कल्प में किसी आत्मा का न है न हो सकता है. ಇಂತಹ ಭಾಗ್ಯ ಅಂದರೆ ಡೈರೆಕ್ಟ್ ಭಾಗ್ಯ ವಿಧಾತ ಪರಮಾತ್ಮನ ಸಂತಾನರಾಗುವಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಬೇರಾವ ಆತ್ಮಗಳಿಗಿಲ್ಲ, ಇರೋದಕ್ಕೂ ಸಾಧ್ಯ ಇಲ್ಲ. साथ साथ सारे विश्व में सबसे संपत्तिवान व धनवान और कोई हो नहीं सकता. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಸಂಪತ್ತುಳ್ಳವರು ಅಥವಾ ಸಂಪತ್ತಿಗೆ ಅಧಿಕಾರಿಯಾಗಿರುವಂತಹ ಧನವಂತ ಮಕ್ಕಳು ಬೇರೆ ಯಾರೂ ಸಹ ಇಲ್ಲ ಅಂತಿದ್ದಾರೆ ಬಾಬಾ. चाहे कितना भी पद्मा पदमपति हो, लेकिन आप बच्चों के खजाने से कोई की भी तुलना नहीं है, क्योंकि बच्चे के हर कदम में ಪದಮೋं की ಕಮಾಯಿ है. ಬಾಬಾ ಹೇಳ್ತಿದ್ದಾರೆ, ಎಷ್ಟೇ ಪದಂಪತಿಗಳೇ ಇರ್ಬೋದು ಈ ಜಗತ್ತಿನಲ್ಲಿ, ಆದರೆ ನಾವು ಮಕ್ಕಳ ಖಜಾನೆ ಬಾಬಾ ಹೇಳ್ತೀನಿದೆ, ಈ ಖಜಾನೆಯ ಜೊತೆಗೆ ಬೇರೆ ಯಾರನ್ನೂ ಸಹ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆ ಇದೆ. ಸಾರೆ ದಿನ್ ಮೇ हर रोज़ चाहे 1-2 कदम भी बाप की याद में रहे, वह कदम उठाया तो हर कदम में पदम, तो सारे दिन में कितने पदम जमा हुए. ಕೇಳ್ತಿದ್ದಾರೆ ಬಾಬಾ. ಬಾಬನಿಗೆ ಇಷ್ಟೊಂದು ತನ್ನ ಮಕ್ಕಳ ಮೇಲೆ ಅಭಿಮಾನ ಯಾಕೆ ಅಂತಂದರೆ ಬಾಬಾ ಹೇಳ್ತಿದ್ದಾರೆ, ಇಡೀ ದಿನದಲ್ಲಿ ಪ್ರತಿದಿನ ಬಾಬಾ ಹೇಳ್ತಾರೆ, ನೀವು 1-2 ಹೆಜ್ಜೆಗಳನ್ನೇ ಎತ್ತಿಟ್ಟಿದ್ರೂ ಬಾಬಾವ್ರ ನೆನಪಿನಲ್ಲಿ ಆ ಪ್ರತಿ ಹೆಜ್ಜೆಯನ್ನು ನಾವೇನು ಎತ್ತಿಡ್ತೀವಿ, ಆ ಪ್ರತಿ ಹೆಜ್ಜೆಯಲ್ಲಿ ಪದುಮದ ಸಂಪಾದನೆ ಇದೆ. ಅಂದಮೇಲೆ ಪ್ರತಿ ಹೆಜ್ಜೆಯಲ್ಲಿ ಪದುಮದ ಸಂಪಾದನೆ ಬಾಬಾವ್ರ ನೆನಪಿನಲ್ಲಿ ಅಂತಂದಮೇಲೆ ಇಡೀ ದಿನದಲ್ಲಿ ಎಷ್ಟು ಹೆಜ್ಜೆ ಎತ್ತಿಡ್ತೀವಿ, ಎಷ್ಟು ಪದುಮಗಳನ್ನು ಸಂಪಾದನೆ ಮಾಡ್ಕೊಳ್ತೀವಿ, ನಾವು ಎಷ್ಟು ಜಮಾ ಆಯಿತು ನಮ್ಮ ಖಾತೆನಲ್ಲಿ. ಐಸಾ ಕೊಯ್ ಹೋಗಾ जो एक दिन में पदमों की कमाई करे. ಕೇಳ್ತಿದ್ದಾರೆ ಬಾಬಾ. ಹೀಗೆ ಯಾರಾದರೂ ಇರ್ಬೋದಾ? ಒಂದೇ ದಿನಗಳಲ್ಲಿ ಪದುಮದ ಸಂಪಾದನೆಯನ್ನು ಮಾಡುವಂಥವ್ರು ಯಾರಾದರೂ ಇದ್ದಾರಾ ಅಂತಾರೆ ಬಾಬಾ. इसीलिए बाप दादा कहते, अगर भाग्यवान देखना हो तो
वाह, रिचेस्ट इन द वर्ल्ड आत्मा देखनी हो तो बाप के बच्चों को देखो. ಅದಕ್ಕೆ ಬಾಪ್ ದಾದ ಹೇಳ್ತಾರೆ, ಒಂದೊಮ್ಮೆ ಭಾಗ್ಯವಂತರನ್ನು ನೋಡಬೇಕು ಅಂತಿದ್ರೆ, ಅಥವಾ ಅತಿ ಶ್ರೀಮಂತರು, ಇನ್ನು ಜಗತ್ತಿನಲ್ಲಿ ಅತಿ ಶ್ರೀಮಂತ ಆತ್ಮಗಳನ್ನು ನೋಡಬೇಕು ಅಂದರೆ, ರಿಚೆಸ್ಟ್ ಇನ್ ದ ವರ್ಲ್ಡ್ ಆತ್ಮಗಳನ್ನು ನೋಡಬೇಕು ಅಂತಂದರೆ ಯಾರನ್ನು ನೋಡಿ? ಬಾವ ಹೇಳ್ತಾರೆ, ನನ್ನ ಮಕ್ಕಳನ್ನು ನೋಡಿ. आप बच्चों के पास सिर्फ एक स्थूल धन का खजाना नहीं, वो तो सिर्फ धन के साहूकार है. ಬಾವ ತನ್ನ ಮಕ್ಕಳ ಹತ್ರ ಏನೇನು ಖಜಾನೆ ಇದೆ, ಕೇವಲ ಸ್ಥೂಲ ಸಂಪತ್ತಿನ ಖಜಾನೆ ಅಷ್ಟೇ ಅಲ್ಲ, ಸ್ಥೂಲ ಧನದ ಖಜಾನೆ ಅಲ್ಲ, ಇನ್ನೂ ಏನೇನಿದೆ ಎಲ್ಲ ಹೇಳ್ತಾರೆ ಮುಂದೆ. ಬಾವ ಹೇಳ್ತಾರೆ, ನೀವು ಮಕ್ಕಳ ಹತ್ರ ಕೇವಲ ಸ್ಥೂಲ ಧನದ ಖಜಾನೆ ಅಷ್ಟೇ ಇಲ್ಲ. ಬಾವ ಹೇಳ್ತಾರೆ, ಜಗತ್ತಿನ ಶ್ರೀಮಂತರುಗಳು ಕೇವಲ ಹಣದಿಂದ ಸಾಹುಕಾರರಷ್ಟೇ. ಆದರೆ ನಾವು ಮಕ್ಕಳು, ಆ ಬಚ್ಚೆ ಕಿತ್ತನೆ ಖಜಾನೂ ಸೆ ಭರ್ಪೂರ್ ಹ್ಯಾ, ಎಷ್ಟೊಂದು ಖಜಾನೆಗಳಿಂದ ಸಂಪನ್ನ ಇದ್ದೀವಿ ನಾವು. ಬಾವ ಕೇಳ್ತಾರೆ ಮುಂದೆ, ನಮ್ಮ ಖಜಾನೆಗಳ ಲೀಸ್ಟ್ ನಮಗೆ ಗೊತ್ತಾ? ಖಜಾನೋಂಕಿ ಲೀಸ್ಟ್ ಜಾನ್ತೆ ಹೋನ. ಬಾವವರಿಂದ ನಮಗೆ ಯಾವ್ಯಾವ ಖಜಾನೆಗಳು ಪ್ರಾಪ್ತಿಯಾಗಿದೆ, ಆ ಎಲ್ಲ ಖಜಾನೆಗಳ ಲಿಸ್ಟ್ ನಮ್ಮ ಹತ್ರ ಇದೆಯಾ, ನಮ್ಮ ಮುಂದೆ ಬರ್ತಿದೆಯಾ? यह स्थूल धन तो कोई बड़ी बात नहीं है, लेकिन आपके पास जो ज्ञान का खजाना, शक्तियों का खजाना, सर्वगुणों का खजाना, खुशी का खजाना और सर्व को सुख शांति का रास्ता बताने से जो दुआओं का खजाना मिलता है, यह अविनाशी खजाने सिवाय परमात्मा बच्चों के और किसके पास नहीं है. ಹೀಗೆ ಹೇಳ್ತಿದ್ದಾರೆ ಬಾಬ್. ಸ್ಥೂಲ ಧನದ ಖಜಾನೆಯ ದೊಡ್ಡ ಮಾತಲ್ಲ. ಆದರೆ ಬಾಬಾ ಹೇಳ್ತಾರೆ, ನಾವು ಮಕ್ಕಳ ಹತ್ರ ಏನೇನು ಖಜಾನೆ ಇದೆ? ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಸರ್ವಗುಣಗಳ ಖಜಾನೆ, ಖುಷಿಯ ಖಜಾನೆ ಅಷ್ಟೇ ಅಲ್ಲ. ಬಾಬಾ ಹೇಳ್ತಾರೆ, ಸರ್ವರಿಗೆ ಸುಖ ಶಾಂತಿಯ ರಸ್ತೆ ತೋರಿಸೋದ್ರಿಂದ ಆಶೀರ್ವಾದದ ಖಜಾನೆ ಮೇಲೆ ಸಿಗ್ತದೆ ನಮಗೆ. ಎಷ್ಟು ಆತ್ಮಗಳಿಗೆ ನಾವು ಸುಖ ಶಾಂತಿಯ ಮುಕ್ತಿ, ಜೀವನ್ ಮುಕ್ತಿಯ ರಸ್ತೆ ತೋರಿಸ್ತಾ ಹೋಗ್ತೀವಿ, ಅಷ್ಟು ನಮ್ಮ ಹತ್ರ ಆಶೀರ್ವಾದದ ಖಜಾನೆ ಜಮಾ ಆಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ, ಈ ಅವಿನಾಶಿ ಖಜಾನೆ ನಾವು ಪರಮಾತ್ಮ ಮಕ್ಕಳ ಹೊರತಾಗಿ ಬೇರೆ ಯಾರ ಹತ್ರನೂ ಸಹ ಇಲ್ಲ. ಕೇವಲ ಸ್ಥೂಲ ಸಂಪತ್ತಿನ ಖಜಾನೆ ಅಷ್ಟೇ ಅಲ್ಲ, ಇಷ್ಟೊಂದು ಖಜಾನೆಗಳನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ. ಬಾಬಾ ಲೀಸ್ಟ್ ಮಾಡಿದ್ರು ಜ್ಞಾನ, ಶಕ್ತಿ, ಗುಣ, ಖುಷಿ, ಹಾಗೆ ಆಶೀರ್ವಾದದ ಖಜಾನೆ. तो बाप दादा को ऐसे खजानों के मालिक बच्चों पर कितना रूहानी नाज है. ಬಾಬಾ ಮುಂದೆ ಹೇಳ್ತಾರೆ, ಬಾಪ್ ದಾದರವರಿಗೆ ಇಂತಹ ರೂಹಾನಿ ಸಂಪತ್ತಿಗೆ, ಇಂತಹ ರೂಹಾನಿ ಖಜಾನೆಗೆ ಮಾಲೀಕರಾಗಿರೋ ತನ್ನ ಮಕ್ಕಳನ್ನು ನೋಡಿ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ. ನಾಜ್ ಹೈ ಅಂತಾರೆ ಬಾಬಾ. ಬಾಪ್ ದಾದಾ ಸದಾ ಬಚ್ಚೋं को ऐसे संपन्न देख यही गीत गाते हैं, ವಾಹ್ ಬಚ್ಚೆ ವಾಹ್. ಬಾಪ್ ದಾದಾ ಸದಾ ಕಾಲ ಮಕ್ಕಳನ್ನು ಈ ರೀತಿ ಸಂಪನ್ನತೆಯಲ್ಲಿ ನೋಡಿ ಯಾವ ಗೀತೆ ಹೇಳ್ತಾರೆ ಬಾಬಾ? ವಾಹ್ ಬಚ್ಚೆ ವಾಹ್, ಮಕ್ಕಳೇ ವಾಹ್ ಅಂತಾರೆ ಬಾಬಾ. आपको भी अपने पर इतना रूहानी नाज अर्थात नशा है ना, ಕೇಳ್ತಿದ್ದಾರೆ ಬಾಬಾ. ನಮಗೂ ಸಹ ನಮ್ಮ ಮೇಲೆ ಅಷ್ಟೇ ರೂಹಾನಿ ನಶೆ, ಅಷ್ಟೇ ಹೆಮ್ಮೆ ಎರಡೂ ಇದೆ ಅಲ್ವಾ? ಇಂತಹ ಖಜಾನೆಗಳಿಗೆ ಮಾಲೀಕರು ನಾವು ಮಕ್ಕಳು. ಆ ಖಜಾನೆ ಕೊಟ್ಟಿರೋದು ಯಾರು? ತಂದೆ. ಅಷ್ಟು ಹೆಮ್ಮೆ ಇದೆ ತಾನೆ. ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಇಷ್ಟೆಲ್ಲ ಹೇಳಿ ಹಾತ್ ಕಿ ತಾಲಿ ಬಜಾ ಸಕ್ತೆ ಹೋ. ಇಷ್ಟೆಲ್ಲ ಖಜಾನೆಗೆ ನಾವು ಮಾಲೀಕರು ಅನ್ನೋ ಹೆಮ್ಮೆಯಿಂದ, ನಶೆಯಿಂದ ಬಾಬಾ ಹೇಳ್ತಿದ್ದಾರೆ, ಕೈಯಿಂದ ಚಪ್ಪಾಳೆ ಬಾರಿಸ್ಬೋದಲ್ವ ನಾವು ಮಕ್ಕಳು? दोनों हाथों को क्यों तकलीफ देते हो, एक हाथ की बजा. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಎರಡು ಕೈಯಲ್ಲಿ ಚಪ್ಪಾಳೆ ಬಾರಿಸಿ, ಕೈಗೆ ಯಾಕೆ ತೊಂದರೆ ಕೊಡ್ತೀರಿ? ಒಂದೇ ಕೈ ಚಪ್ಪಾಳೆ ಬಾರಿಸಿ, ಒಂದೇ ಕೈ ಎತ್ತಿ ಅಲ್ಲಾಡಿಸಿ ಅಂತಿದ್ದಾರೆ ಬಾಬಾ. ಏಕ್ ಹಾತ್ ಕಿ ತಾಲಿ ಬಜಾನ ಆತಾ ಹೇ ನಾ, ಒಂದೇ ಕೈಯಲ್ಲಿ ಚಪ್ಪಾಳೆ ಬಾರಿಸಕ್ಕೆ ಬರ್ತದೆ ತಾನೆ.
ಬ್ರಾಹ್ಮಣೋं का सब कुछ निराला है. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಅಂತದೆ ಜಗತ್ತು, ಆದರೆ ಬಾಬಾ ಒಂದೇ ಕೈಯನ್ನು ಎತ್ತಿಸಿ ಆ ಕೈಯನ್ನು ಅಲ್ಲಾಡಿಸಿ ಅದನ್ನೇ ಚಪ್ಪಾಳೆ ಮಾಡ್ತಾರೆ. ಬಾಬಾ ಹೇಳ್ತಿರೋದಕ್ಕೆ ಬ್ರಾಹ್ಮಣರ ಎಲ್ಲ ಪದ್ಧತಿಗಳು ಸಂಪೂರ್ಣ ವಿಭಿನ್ನ. ब्राह्मण शांत पसंद है, इसलिए ताली भी शांति की ठीक है. ಸಂಗಮ ಯುಗದ ಬ್ರಾಹ್ಮಣರು ನಾವು. ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣರ ಇಷ್ಟ ಯಾವುದು ಅಂದರೆ ಶಾಂತಿ. ಶಾಂತಿ ಪ್ರಿಯರು ನಾವು ಅಂದಮೇಲೆ ನಮ್ಮ ಚಪ್ಪಾಳೆನೂ ಸಹ ಶಾಂತಿಯಿಂದನೇ ಕೂಡಿರಬೇಕು. तो नशा तो सभी को सदा है भी और आगे भी रहेगा, निश्चित है. ಈ ನಶೆ ನಾವೆಲ್ಲ ಮಕ್ಕಳಿಗೆ ಸದಾಕಾಲ ಇದೆ, ಮುಂದೆನೂ ಇರ್ತಿದೆ, ಇದು ನಿಶ್ಚಿತ. बाप दादा समय के परिवर्तन की तीव्र रफ्तार को देख बच्चों के पुरुषार्थ की रफ्तार को भी देखते रहते हैं. ಮುಂದೆ ಹೇಳ್ತಾರೆ ಬಾಪ್ ದಾದಾ ಸಮಯ ಎಷ್ಟು ತೀವ್ರಗತಿಯಲ್ಲಿ ಪರಿವರ್ತನೆ ಆಗ್ತಿದೆ, ಇದರ ತೀವ್ರತೆಯ ಗತಿಯನ್ನು ನೋಡಿ ಮಕ್ಕಳ ಪುರುಷಾರ್ಥದ ತೀವ್ರತೆಯ ಗತಿಯನ್ನು ನೋಡ್ತಿದ್ದಾರೆ. ಸಮಯ ಎಷ್ಟು ತೀವ್ರವಾಗಿ ಕಳೆದು ಹೋಗ್ತಿದೆ, ಹಾಗೆ ನಮ್ಮ ಪುರುಷಾರ್ಥದಲ್ಲೂ ಅಷ್ಟೇ ಸ್ಪೀಡ್ ಇದೆಯಾ ನೋಡ್ತಿದ್ದಾರೆ ಬಾಪ್ ದಾದಾ ಹರೇಕ್ ಬಚ್ಚೆ ಕೋ ಜೀವನ್ ಮುಕ್ತ ಸ್ಥಿತಿ ಮೇ ಸದಾ ದೇಖನಾ ಚಾಹತೆ ಹೈ. ಭಾವನಾಸೆ ಮಕ್ಕಳ ಬಗ್ಗೆ ಯಾವ ರೀತಿಯಲ್ಲಿ ಮಕ್ಕಳನ್ನು ಬಾಬಾ ನೋಡೋದಕ್ಕೆ ಬಯಸ್ತಾರೆ, ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಬಾಬಾ ನೋಡೋಕ್ಕೆ ಬಯಸ್ತಾರೆ ಅಂದರೆ ಬಾಪ್ ದಾದಾ ಪ್ರತಿ ಮಗುವನ್ನು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸದಾ ಕಾಲ ನೋಡೋದಕ್ಕೆ ಇಷ್ಟಪಡ್ತಾರೆ. आप सबका यह चैलेंज है कि बाप से मुक्ति जीवन मुक्ति का वर्षा कर लो. ಬಾಬಾ ಹೇಳ್ತಾರೆ ನಮ್ಮೆಲ್ಲರ ಚಾಲೆಂಜ್ ಇದು. ನಾವು ಜಗತ್ತಿಗೇನು ಹೇಳ್ತೀವಿ, ಪರಮಾತ್ಮನನ್ನು ಅರ್ಥಕೊಳ್ಳಿ, ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಬಂದು ತೆಗೆದುಕೊಳ್ಳಿ. ಲೇಕಿನ್ ಆಪ್ಕೋ ತೋ ಮುಕ್ತಿ ವ ಜೀವನ್ ಮುಕ್ತಿ ಕಾ ವರ್ಷ ಮಿಲ್ ಗಯಾ ಹೇ ಮಕ್ಕಳನ್ನು ಪ್ರಶ್ನೆ ಮಾಡ್ತಾರೆ ಬಾಬಾ. ಹಾಗಾದರೆ ನಿಮಗೆ ಅಂದರೆ ನಾವು ಮಕ್ಕಳಿಗೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ದೊರಕಿದೆ ತಾನೆ. ಬಾಬಾ ಕೇಳ್ತಿದ್ದಾರೆ ಮಿಲ್ ಗಯಾ ಹೇನಾ ಯಾ ನಹಿ ಮಿಲಾ ಹೇ. ಮಕ್ಕಳನ್ನು ಕೇಳ್ತಾರೆ ಬಾಬಾ ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ. ಎಲ್ಲ ಮಕ್ಕಳು ಉತ್ತರ ಹೇಳ್ತಿದ್ದಾರೆ ಮಿಲಾ ಹೇ, ಸಿಕ್ಕಿದೆ. सतयुग में या मुक्तिधाम में मुक्ति व जीवन मुक्ति का अनुभव नहीं कर सकेंगे. मुक्ति जीवन मुक्ति के वर्षे का अनुभव अभी संगम पर ही करना है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ಪರಮಧಾಮದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಅನುಭವವನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಮುಕ್ತಿ ಜೀವನ್ ಮುಕ್ತಿ ಆಸ್ತಿಯ ಅನುಭವ ಸಂಗಮದಲ್ಲೇ ಮಾಡಬೇಕಾಗ್ತದೆ. ಅನುಭವ ಮಾಡೋಕ್ಕೆ ಶರೀರ ಬೇಕು ತಾನೆ. ಶರೀರ ಇರೋದೆಲ್ಲಿರ್ತದೆ. ಬಾಬಾ ಹೇಳ್ತಿದ್ದಾರೆ ಈಗ ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಅನುಭವ ಮಾಡಬೇಕು. ಸತ್ಯಯುಗದಲ್ಲಿ ಯಾಕೆ ಮಾಡಲ್ಲ ಅಂತಂದರೆ ಅಲ್ಲಿ ಜ್ಞಾನನೂ ಇರಲ್ಲ ತಾನೆ, ನಮಗೆ ಪರಮಾತ್ಮ ಪರಿಚಯನೇ ಇರಲ್ಲ. ಹೇಗೆ ಮಾಡ್ತೀವಿ ನಾವು. ಜೀವನ್ ಮೇ ರೆಹತೆ ಸಮಯ ನಾಜುಕ್ ಹೋತೆ परिस्थितियाँ समस्याएं वायुमंडल डबल दूषित होते हुए भी इन सब प्रभाव से मुक्त जीवन में रहते इन सर्व भिन्न भिन्न बंधनों से मुक्त एक भी सूक्ष्म बंधन नहीं हो. ಹೇಗೆ ಹೇಳ್ತಿದ್ದಾರೆ ಬಾಬಾ, ಯಾವ ರೀತಿ ಅನುಭವ ಮಾಡಬೇಕಿದೆ ನಾವು ಮುಕ್ತಿ ಜೀವನ್ ಮುಕ್ತಿಯನ್ನು. ಈ ಜೀವನದಲ್ಲೇ ಇದ್ದು ಸಮಯ ಎಷ್ಟೇ ನಾಜೂಕಾಗಿರಲಿ ಬಾರೀಕಾಗಿರಲಿ, ಬಾಬಾ ಹೇಳ್ತಾರೆ ಸಮಯ ಎಷ್ಟೇ ಸೂಕ್ಷ್ಮವಾಗಿರಲಿ, ಪರಿಸ್ಥಿತಿಗಳು ಸಮಸ್ಯೆಗಳು ವಾತಾವರಣ ಡಬಲ್ ದೂಷಿತವಾಗಿದ್ರೂ ಸಹ ಇದಾವುದರ ಪ್ರಭಾವದಲ್ಲಿ ಬರದೇನೆ ಎಲ್ಲ ಪ್ರಭಾವಗಳಿಂದ ಮುಕ್ತ ಜೀವನದಲ್ಲಿ ಇದ್ದು ಈ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿ ಬಾಬಾ ಹೇಳ್ತಾರೆ ಒಂದೇ ಒಂದು ಸೂಕ್ಷ್ಮ ಬಂಧನನೂ ಇರಕೂಡ್ದು, ಅಷ್ಟು ಸಂಪೂರ್ಣ ಬಂಧನ ಮುಕ್ತ. ಅದು ಜೀವನ್ ಮುಕ್ತಿ ಮುಕ್ತಿಯ ಅನುಭವವನ್ನು ಮಾಡೋ ವಿಧಾನ ತಾನೆ. ಸಣ್ಣ ಬಂಧನ ಇದ್ರೂ ಬಾಬಾ ಹೇಳ್ತಿದ್ದಾರೆ ಪಂಜರ ಚಿನ್ನದಾದರೂ ಪಂಜರನೇ ತಾನೆ. ಹಾಗೆ ಬಾಬಾ ಹೇಳ್ತಾರೆ ಸಣ್ಣ ಬಂಧನ ಇದ್ರೂ ಸಹ ಅದು ನಮಗೆ ಅನುಭವದಲ್ಲಿ ಏನು ಮಾಡ್ತದೆ, ಪರ್ಸಂಟೇಜ್ ಕಡಿಮೆ ಮಾಡಿಬಿಡ್ತದೆ.
ऐसे जीवन मुक्त बने हो व अंत में बनेंगे ಕೇಳ್ತಿದ್ದಾರೆ ಬಾಬಾ ನಾವು ಮಕ್ಕಳನ್ನು. ಈ ರೀತಿ ಜೀವನ್ ಮುಕ್ತರು ನಾವು ಆಗಿದ್ದೀವಾ ಅಥವಾ ಕೊನೆಯಲ್ಲಿ ಆಗ್ತೀವಾ? ಅಬ್ ಬನೆಂಗೆ ಯಾ ಅಂತ್ ಮೇ ಬನೆಂಗೆ? ಬಾಬಾ ಕೇಳ್ತಾರೆ, ಈಗಲೇ ಜೀವನ್ ಮುಕ್ತಿಯ ಅನುಭವ ಮಾಡ್ತೀವ ಅಥವಾ ಅಂತ್ಯದಲ್ಲಿ ಮಾಡ್ತೀವ? ನಾವು ಎಲ್ಲ ಬಂಧನಗಳಿಂದ ಮುಕ್ತ ಅನುಭವ ಯಾವಾಗ ಮಾಡೋದು? जो समझते अंत में बनने के बजाय अभी बनना है वह बने हैं या बनना ही है वह हाथ उठा. ಬಾಬಾ ಮಕ್ಕಳಿಂದ ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಕೈ ಎತ್ತಿಸ್ತಿದ್ದಾರೆ ಬಾಬಾ. ಯಾರು ಅಂದ್ಕೊಂಡಿದ್ದೀವಿ ಅಂತಿಮದಲ್ಲಿ ನಾವೇನಾಗಬೇಕಿದೆ? ಅಂತಿಮದಲ್ಲಿ ಎಲ್ಲ ಬಂಧನಗಳಿಂದ ಮುಕ್ತರಾಗೋದಕ್ಕೆ ಬದಲಾಗಿ ನಮಗೆ ಈಗಲೇ ಬಂಧನ ಮುಕ್ತರಾಗಬೇಕಿದೆ. ಬಾಬಾ ಹೇಳ್ತಿದ್ದಾರೆ, ಬಂಧನ ಮುಕ್ತರಾಗಿದ್ದೀವ? ಬಂಧನ ಮುಕ್ತರಾಗಬೇಕಾಗಿದೆಯಾ? ಯಾವ ಲಿಸ್ಟಲ್ಲಿದ್ದೀವಿ ನಾವು? ಆದವ್ರ ಲಿಸ್ಟಲ್ಲಿದ್ದೀವ, ಆಗಬೇಕಾದವ್ರ ಲಿಸ್ಟಲ್ಲಿದ್ದೀವ? ಅವ್ರ ಕೈ ಎತ್ತಿ ಅಂತಿದ್ದಾರೆ ಬಾಬಾ. ಸಭಿನೇ ಹಾತ್ ಉಠಾಯ, ಎಲ್ಲರೂ ಕೈ ಎತ್ತಿದ್ರು. ಯಾವುದಕ್ಕೆ? ದೋನೋ ಮೇ ಮಿಕ್ಸ್ ಹಾತ್ ಉಠಾ ರಹೆ ಚತುರ್ ಹೇ. ಎರಡರಲ್ಲೂ ಬಾಬಾ ಎರಡು ಪ್ರಶ್ನೆ ಮಾಡಿದ್ರು ತಾನೆ. ಬಂಧನ ಮುಕ್ತರಾಗಿದ್ದೀರಾ ಈಗ ಅಥವಾ ಆಗಬೇಕಾಗಿದೆಯಾ? ಬಾಬಾ ಹೇಳ್ತಾರೆ, ಭಾಳ ಬುದ್ಧಿವಂತರು, ಎರಡರಲ್ಲೂ ಕೈ ಎತ್ತುತ್ತಿದ್ದೀರಿ, ಮಿಕ್ಸ್ ಕೈ ಎತ್ತಿದ್ದೀರಿ ಅಂತಿದ್ದಾರೆ. ಭಲೇ ಚತುರಾಯಿ ಕರೋ, ಬುದ್ಧಿವಂತಿಕೆ ತೋರಿಸಿ, ಲೇಕಿನ್ ಆದರೆ ಏನು ಮಾಡಿ? ಬಾಪ್ ದಾದಾ ಅಭಿಸೇ ಸ್ಪಷ್ಟ ಸುನಾ ರಹೆ, ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳ್ತಾರೆ, ಬುದ್ಧಿವಂತಿಕೆ ಮಾಡಿ ನೀವು, ಆದರೆ ನಾನು ಬಾಪ್ ದಾದಾ ಈಗಿಂದನೇ ಸ್ಪಷ್ಟವಾಗಿ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಅಟೆನ್ಷನ್ ಪ್ಲೀಸ್, ನನ್ನ ಮಾತಿನ ಕಡೆ ಲಕ್ಷ್ಯ ಕೊಡಿ ಅಂತಿದ್ದಾರೆ बाप को हर एक ब्राह्मण बच्चे को बंधन मुक्त जीवन मुक्त बनाना ही है. ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಬ್ರಾಹ್ಮಣ ಮಗುವನ್ನು ನಾನು ಬಂಧನ್ ಮುಕ್ತ ಜೀವನ್ ಮುಕ್ತ ಮಾಡಲೇಬೇಕಾಗಿದೆ. ವಾಪಸ್ ಹೋಗಬೇಕಾದ್ರೆ ಎಲ್ಲ ಬಂಧನಗಳಿಂದ ಮುಕ್ತರಾಗಿಯೇ ಹೋಗ್ಬೇಕು ತಾನೆ. ಚಾಹೆ ಕಿಸಿ ಭೀ ವಿಧಿ ಸೆ ಲೇಕಿನ್ ಬನಾನಾ ಜರೂರ್ ಹೇ. ಅದಕ್ಕೆ ವಿಧಿ ಯಾವುದೇ ಇರ್ಬೋದು. ಬಾಬಾ ಹೇಳಿದ ರೀತಿಯಲ್ಲಿ ನಾವು ನಡೆದೂ ಬಂಧನ ಮುಕ್ತರಾಗ್ಬೋದು. ಇಲ್ಲವಾದರೆ ನಮಗೆಲ್ಲ ಗೊತ್ತೇ ಇದೆ, ಬಾಬಾ ಹೇಳ್ತಾರೆ ವಿಧಿ ಯಾವುದೇ ಇರ್ಬೋದು, ಆದರೆ ಬಂಧನ ಮುಕ್ತ ಜೀವನ್ ಮುಕ್ತ ನಾವು ಆಗಲೇಬೇಕಿದೆ. ಬಾಬನಿಗೆ ಮಾಡಬೇಕಾದ ಅನಿವಾರ್ಯತೆಯೂ ಇದೆ. ಜಾನ್ತೆ ಹೋ ನ ಕಿ ವಿಧಿಯಾ ಕ್ಯಾ ಹೇ, ಇತನೆ ತೋ ಚತುರ್ ಹೋ ನ? ಬಾಬಾ ಮಕ್ಕಳನ್ನೇ ಪ್ರಶ್ನೆ ಮಾಡ್ತಿದ್ದಾರೆ, ನಿಮಗೆ ಗೊತ್ತು ತಾನೆ ಬಂಧನ ಮುಕ್ತ ಜೀವನ್ ಮುಕ್ತರಾಗೋದಕ್ಕೆ ವಿಧಿಗಳು ಯಾವುವು, ಯಾವ ವಿಧಾನದಿಂದ ಆಗ್ತೀವಿ ನಾವು? ಅಷ್ಟಂತೂ ಬುದ್ಧಿವಂತರಾಗಿದ್ದಿರ್ತಾನೆ. ತೋ ಬನ್ನ ತೋ ಆಪ್ಕೋ ಪಡೇಗಾ ಹಿ. ಬಾಬಾ ಮಕ್ಕಳಿಗೆ ಹೇಳ್ತಿದ್ರೆ, ನಾವು ಮಕ್ಕಳು ಬಂಧನ ಮುಕ್ತ ಜೀವನ್ ಮುಕ್ತ ಆಗಲೇಬೇಕಾಗಿದೆ. ಚಾಹೆ ಚಾಹೋ ಚಾಹೆ ನಹಿ ಚಾಹೋ ಬನ್ನ ತೋ ಪಡೇಗಾ ಹಿ. ಬಾಬಾ ಹೇಳ್ತಾರೆ, ನೀವು ಇಷ್ಟಪಟ್ಟು ಆದರೂ ಆಗಿ, ಇಷ್ಟ ಇಲ್ಲದೆ ಆದ್ರೂ ಆಗಿ, ಚಾಹೆ ಚಾಹೋ ನಹಿ ಚಾಹೋ ಆಗಲೇಬೇಕಿದೆ ನಮಗೆ ಬಂಧನ ಮುಕ್ತ ಜೀವನ್ ಮುಕ್ತ. ಫಿರ್ ಕ್ಯಾ ಕರೆಂಗೆ, ಇನ್ನೇನು ಮಾಡ್ತೀರಿ ಅಂತಿದ್ದಾರೆ ಬಾಬಾ. ಅಭಿಸೆ ಬನೆಂಗೆ, ಈಗಿನಿಂದನೇ ಆ ಪುರುಷಾರ್ಥ ಮಾಡ್ತೀರಾ? ಆಪ್ಕೆ ಮುಖ ಮೇ ಗುಲಾಬ್ ಜಾಮೂನ್, ಸಬ್ಕೆ ಮುಖ ಮೇ ಗುಲಾಬ್ ಜಾಮೂನ್ ಆಗಯನ? ಬಾಬಾ ಕೇಳ್ತಿದ್ದಾರೆ, ಯಾರು ಈಗಿಂದ ಆಗ್ತೀವಿ ಅಂತ ಹೇಳ್ತಾರೆ ಅಂಥ ಮುಖದಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮೆಲ್ಲರ ಬಾಯಲ್ಲಿ ನಾನು ಗುಲಾಬ್ ಜಾಮೂನ್ ಹಾಕ್ತೀನಿ. ಎಲ್ಲರ ಬಾಯಲ್ಲಿ ಬಂತು ತಾನೆ ಅಂತಿದ್ದಾರೆ ಬಾ. ಲೇಕಿನ್ ಯಹ ಗುಲಾಬ್ ಜಾಮೂನ್ ಹೇ ಅಭಿ ಬಂಧನ್ ಮುಕ್ತ ಬನ್ನೆ ಕಾ. ಈ ಗುಲಾಬ್ ಜಾಮೂನ್, ಈ ಸಿಹಿ ಯಾವ ಥರದ್ದು? ಈಗ ಬಂಧನ್ ಮುಕ್ತರಾಗೋದಕ್ಕೆ. ಅಂತ್ಯದಲ್ಲಿ ಆಗ್ತೀರಿ ಅಲ್ಲ, ಈಗ ಆಗಬೇಕಿದೆ. ಐಸೆ ನಹಿ ಗುಲಾಬ್ ಜಾಮೂನ್ ಖಾ ಜಾವು. ಬಾಬಾ ಬಾಯಿಗೆ ಸಿಹಿ ಹಾಕಿದ್ರು ನಾವು ತಿಂದುಬಿಟ್ವಿ, ಗುಲಾಬ್ ಜಾಮೂನ್ ಇಲ್ಲ ಅಂತಿದ್ದಾರೆ ಬಾಬಾ. हॉल की शोभा बहुत अच्छी है, एकदम माला लगती है. ಬಾಬಾ ವಿಷಯಾಂತರ ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಹಾಲಿನ ಸೌಂದರ್ಯ ಬಹಳ ಚೆನ್ನಾಗಿದೆ, ಏಕ್ದಮ್ ಮಾಲೆ ಹಾಗೆ ಕಾಣ್ತಿದೆ. यहाँ से आकर देखो तो ऐसे माला लगती है. ಬಾಪ್ ದಾದಾ ಸ್ಟೇಜ್ ಮೇಲೆ ಕುಂತಿರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿಂದ ನೋಡಿ ಹೇಗೆ ಮಾಲೆ ಗೋಚರಿಸ್ತಾ ಇದೆ. ಯಾ ಕುರ್ಸಿಯೋ वालों की माला तैयार हो गई है, अच्छा है. ಯಾರು ಬಾಪ್ ದಾದಾರವರ ಮುಂದೆ ಕುರ್ಚಿಗಳ ಮೇಲೆ ಕೂತಿರ್ತಾರೆ, ಇವ್ರ ಮಾಲೆ ತಯಾರಾಗಿದೆಯಾ ಅಂತಿದ್ದಾರೆ ಬಾಬಾ. ಒಳ್ಳೆಯದು.
कारणे अकारणे जैसे अभी कुर्सी ली है ना, ऐसे ही जब बाप दादा फाइनल समय प्रमाण सीटी बजाएंगे कि जीवन मुक्ति की कुर्सी पर बैठ जाओ, तो भी बैठेंगे या अभी कुर्सी पर बैठे हो? ಬಾಬಾ ಕೇಳ್ತಿದ್ದಾರೆ. ಬಾಬನ ಉದ್ದೇಶ ಮಕ್ಕಳನ್ನು ಬಂಧನ್ ಮುಕ್ತ ಜೀವನ್ ಮುಕ್ತರನ್ನಾಗಿ ಮಾಡೋದು. ಬಾಬಾ ಹೇಳ್ತಾರೆ, ಈಗ ಕುರ್ಚಿಯಲ್ಲಿ ಕಾರಣ ಅಕಾರಣಗಳಿಂದ ಹೇಗೆ ಕುರ್ಚಿನಲ್ಲಿ ಕುಳಿತುಕೊಂಡಿದ್ದೀರಿ, ಹಾಗೆ ಯಾವಾಗ ಬಾಪ್ದಾದ ಫೈನಲ್ ಸಮಯದಲ್ಲಿ ಆ ಸಮಯಾನುಸಾರ ಸಂಪನ್ನತೆಯ ಸೀಟಿಯನ್ನು ಊದ್ತಾರೆ, ಆಗ ನಾವು ಮಕ್ಕಳು ಯಾವ ಕುರ್ಚಿ ಮೇಲೆ ಕೂತ್ಕೋಬೇಕಿದೆ? ಜೀವನ್ ಮುಕ್ತಿಯ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಆಗ ಕುಳಿತುಕೊಳ್ತೀರಾ ಅಥವಾ ಈಗಲೇ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಾ? ಆಗಲೂ ಕುಳಿತುಕೊಳ್ಳೋದಕ್ಕೆ ಸಾಧ್ಯನಾ ಅಥವಾ ಈಗಷ್ಟೇನಾ ಅಂತ ಬಾಬಾ ಪ್ರಶ್ನೆ ಮಾಡ್ತಾರೆ. ऐसे नहीं कि धरनी पर बैठे हुए कुर्सी नहीं लेंगे, पहले आप. ಹೀಗಲ್ಲ, ಕೆಳಗಡೆ ಭೂಮಿಯಲ್ಲಿ ಕುಳಿತುಕೊಂಡಿದ್ದವರು ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಿಲ್ಲ. ಮೊದಲು ತಾವು धरनी पर बैठना यह है तपस्या की निशानी, तंदुरुस्ती की निशानी है. ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯಾನುಸಾರ ಎಲ್ಲರಿಗೂ ಸಹ ಕೆಳಗಡೆ ನೆಲದ ಮೇಲೆ ಕುಳಿತುಕೊಳ್ಳೋಕ್ಕಾಗಲ್ಲ ತಾನೆ. ಕೆಳಗಡೆ ಕೂತ್ಕೊಳ್ಳೋದು ಬಾಬಾ ಹೇಳ್ತಿದ್ದಾರೆ ತಪಸ್ಸಿನ ಲಕ್ಷಣ, ಆರೋಗ್ಯದ ಲಕ್ಷಣ. ಅದಕ್ಕೆ ಋಷಿ ಮುನಿಗಳನ್ನು ಎಲ್ಲೂ ಕುರ್ಚಿ ಮೇಲೆ ಕುಳಿತು ತಪಸ್ಸು ಮಾಡೋದು ತೋರಿಸಲ್ಲ, ನೆಲದ ಮೇಲೆ ಕೂತು ತಪಸ್ಸು ಮಾಡೋದನ್ನು ತೋರಿಸ್ತಾರೆ. ಬಾಬಾ ಹೇಳ್ತಾರೆ ಆದರೆ ಆರೋಗ್ಯದ ಲಕ್ಷಣ, ಆರೋಗ್ಯ ಅನುಸಾರವಾಗಿ ಕುರ್ಚಿ ಮೇಲೂ ಕೂತ್ಕೊಳ್ತೀವಿ. ಹೆಲ್ತ್ ಭೀ ಹೇ, तपस्या द्वारा खजानों की वेल्थ भी है, तो जहाँ हेल्थ है वेल्थ है वहाँ ಹ್ಯಾಪಿ तो है ही. ಬಾಬಾ ಹೇಳ್ತಿದ್ದಾರೆ, ನೆಲದ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡೋದು ಆರೋಗ್ಯದ ಲಕ್ಷಣ. ಆರೋಗ್ಯನೂ ಇದೆ, ತಪಸ್ಸಿನ ಖಜಾನೆನೂ ಇದೆ, ಜೊತೆಗೆ ಸಂಪತ್ತೂ ಇದೆ. ಎಲ್ಲಿ ಆರೋಗ್ಯ ಸಂಪತ್ತು ಇರುತ್ತೆ, ಬಾಬಾ ಹೇಳ್ತಾರಲ್ಲಿ ಸಂತೋಷನೂ ಇರ್ತದೆ. तो अच्छा है हेल्दी हो ವೆಲ್ದಿ ಹೋ, ಅದಕ್ಕೆ ಒಳ್ಳೆಯದು. ಬಾಬಾ ಹೇಳ್ತಿದ್ದಾರೆ ಆರೋಗ್ಯವಂತರಾಗಿರಿ, ಹಾಗೆ ಸಂಪತ್ತಿನ ಖಜಾನೆಗಳಿಂದನೂ ಸಂಪನ್ನಾಗಿರಿ. तो बाप दादा आज देख रहे थे कि बच्चों की 3 प्रकार की स्टेजಸ್ है. ಮುಂದುವರೆದು ಬಾಬಾ ನಾವು ಮಕ್ಕಳ 3 ಪ್ರಕಾರದ ಸ್ಥಿತಿಗಳನ್ನು, ಸ್ಟೇಜಸ್ಸನ್ನು ಹೇಳ್ತಿದ್ದಾರೆ. ಬಾಬಾ ಇವತ್ತು ನೋಡ್ತಿದ್ರಂತೆ ತನ್ನ ಮಕ್ಕಳಲ್ಲಿ 3 ಪ್ರಕಾರದ ಸ್ಥಿತಿ ಇರೋದನ್ನು. ಒಂದೊಂದೇ ಹೇಳ್ತಾರೆ ಬಾಬಾ. ಏಕ ಹೇ ಪುರುಷಾರ್ಥಿ, ಒಂದು ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥಿ ಮಕ್ಕಳು. ಅದರಲ್ಲಿನೂ ಬಾಬಾ ಮತ್ತೆ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಉಸ್ಮೆ ಪುರುಷಾರ್ಥಿ ಭೀ ಹೇ और ತೀವ್ರ ಪುರುಷಾರ್ಥಿ ಭೀ ಹೇ. ಪುರುಷಾರ್ಥಿ ಅಂದರೆ ಬಾಬಾ ಹೇಳ್ತಾರೆ ಸಿಂಪಲ್ ಪುರುಷಾರ್ಥಿಗಳು ಇದ್ದಾರೆ, ರೊಟೀನ್ ಪುರುಷಾರ್ಥ. ಕೆಲವ್ರದ್ದು ಬಾಬಾ ಹೇಳ್ತಿದ್ದಾರೆ ತೀವ್ರ ಪುರುಷಾರ್ಥನೂ ಸಹ ಇದೆ. ಎರಡನೇದು ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥಿಯ ಎರಡನೇ ವಿಧಾನ, जो पुरुषार्थ की प्रारब्ध जीवन मुक्त अवस्था की स्टेज में अनुभव कर रहे हैं. ಪುರುಷಾರ್ಥದ ಪ್ರಾರಬ್ಧ ಈಗಲೇ ಜೀವನ್ಮುಕ್ತಿ ಸ್ಥಿತಿಯ ಅನುಭವವನ್ನು ಮಾಡ್ತಿದ್ದಾರೆ. ಲೇಕಿನ್ लास्ट की संपूर्ण स्टेज है देह में होते भी ವಿದೇಹಿ ಅವಸ್ಥಾ ಕಾ ಅನುಭವ. ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥಿನೇ ಹೌದು, ಆದರೆ ಲಾಸ್ಟ್ ಸಂಪನ್ನತೆಯ ಸ್ಟೇಜ್ ಯಾವುದು, ಸಂಪೂರ್ಣತೆಯ ಸ್ಟೇಜ್ ಯಾವುದು ನಮ್ಮದು? ಈ ದೇಹದಲ್ಲಿದ್ದು ದೇಹದಿಂದ ಭಿನ್ನ ವಿದೇಹಿ ಆತ್ಮ ಈ ಅವಸ್ಥೆಯ ಅನುಭವವನ್ನು ಮಾಡೋದು. ತೋ 3 ಸ್ಟೇಜ್ ದೇಖಿ, 3 ಸ್ಥಿತಿಯನ್ನು ನೋಡಿದ್ವಿ. ಬಾಬಾ ಹೇಳಿದ್ರು ಒಂದು ಪುರುಷಾರ್ಥಿ, ಅದರಲ್ಲೂ ತೀವ್ರ ಪುರುಷಾರ್ಥಿಗಳು ಸಹ ಇದ್ದಾರೆ. ಎರಡನೇದು ಪುರುಷಾರ್ಥದ ಪ್ರಾರಬ್ಧ ಜೀವನ್ಮುಕ್ತ ಅವಸ್ಥೆಯ ಸ್ಥಿತಿಯ ಅನುಭವ ಮಾಡೋದು. ಲಾಸ್ಟ್ ಬಾಬಾ ಹೇಳ್ತಾರೆ ಸಂಪೂರ್ಣ ಸ್ಥಿತಿ, ದೇಹದಲ್ಲಿದ್ದು ವಿದೇಹಿ ಅವಸ್ಥೆಯ ಅನುಭವ ಮಾಡೋದು. ಈ 3 ಸ್ಥಿತಿಯನ್ನು, 3 ಸ್ಟೇಜ್ಗಳನ್ನು ಬಾಬಾ ನೋಡಿದ್ರು. ಪುರುಷಾರ್ಥ ಕಿ ಸ್ಟೇಜ್ ಮೇ ಜ್ಯಾದಾ ದೇಖೆ, ಯಾವ ಸ್ಥಿತಿಯಲ್ಲಿ ಜಾಸ್ತಿ ಮಕ್ಕಳಿದ್ರು? ಪುರುಷಾರ್ಥದ ಸ್ಥಿತಿಯಲ್ಲಿ ಜಾಸ್ತಿ ಮಕ್ಕಳನ್ನು ನೋಡಿದೆ ಅಂತಿದ್ದಾರೆ ಬಾಬಾ. प्रारब्ध जीवन मुक्ति की, प्रारब्ध यह नहीं कि सेंटर के निमित्त बनने की व स्पीकर अच्छे बनने की
वह ड्रामा अनुसार अलग अलग विशेष सेवा के निमित्त बनने की यह प्रारब्ध नहीं है। यह तो लिफ्ट है और आगे बढ़ने की, सर्व द्वारा दुआएं लेने की, लेकिन ಪ್ರಾರಬ್ಧ है ಜೀವನ್ ಮುಕ್ತಿ. ಪ್ರಾರಬ್ಧ ಯಾವುದು? ನಮ್ಮದು ಜೀವನ್ ಮುಕ್ತಿ. ಬಾವು ಹೇಳ್ತಿದ್ದಾರೆ ಪ್ರಾರಬ್ಧ ಇದೇ ಅಲ್ಲ ಏನು ನಾವು ಅಂದ್ಕೊಂಡಿದ್ದೀವಿ, ನಾವು ಯಾವ್ಯಾವ ಸ್ಥಿತಿಯಲ್ಲಿ ಯಾವ್ಯಾವ ಸೀಟಲ್ಲಿ ಇದ್ದೀವಿ ಅದು ಪ್ರಾರಬ್ಧ ಅಲ್ಲ. ಪ್ರಾರಬ್ಧ ಇದೆಲ್ಲ ಸೆಂಟರಿಗೆ ನಿಮಿತ್ತ ಆಗೋದು ಪ್ರಾರಬ್ಧ ಅಲ್ಲ. ಒಳ್ಳೊಳ್ಳೆ ಸ್ಪೀಕರ್ಗಳಾಗಿ ಭಾಷಣ ಮಾಡೋದು ಬಾವು ಹೇಳ್ತಿದ್ದಾರೆ ಪ್ರಾರಬ್ಧ ಅಲ್ಲ. ಅಥವಾ ಡ್ರಾಮಾ ಅನುಸಾರ ನಮಗೆ ಯಾವ ಬೇರೆ ಬೇರೆ ವಿಶೇಷತೆಗಳಿಂದ ಬೇರೆ ಬೇರೆ ಸೇವೆಗೆ ನಿಮಿತ್ತ ಆಗಿದ್ದೀವಿ ನಾವು, ಅದು ಪ್ರಾರಬ್ಧ ಅಲ್ಲ. ಈ ಎಲ್ಲ ವಿಶೇಷತೆಗಳು ಅಥವಾ ಯಾವ ಸೀಟಲ್ಲಿ ಇದ್ದೀರಿ, ಬಾವು ಹೇಳ್ತಿರೋದು ಕೇವಲ ಲಿಫ್ಟ್ ನಮಗೆ ಮುಂದುವರಿಯೋದಕ್ಕೆ ಒಂದು ಅವಕಾಶ. ಈ ರೀತಿ ನಾವು ಸೇವೆ ಮಾಡಿದಾಗ ನಮಗೆ ಸರ್ವರಿಂದ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ತೀವಿ ನಾವು. ಆದರೆ ನಮ್ಮ ಫೈನಲ್ ಪ್ರಾರಬ್ಧ ಯಾವುದು? ಜೀವನ್ಮುಕ್ತಿ. ಇವೆಲ್ಲ ಜೀವನ್ಮುಕ್ತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಲಿಫ್ಟ್, ಬಾವು ಹೇಳ್ತಾರೆ ಒಂದು ಏಣಿ ಅಷ್ಟೇ. ಕೋಯಿ ಬಂಧನ್ ನಹಿ ಹೋ. ಜೀವನ್ಮುಕ್ತರಾಗಬೇಕಾದ್ರೆ ಬಾವು ಹೇಳ್ತಾರೆ ಯಾವ ಬಂಧನಗಳು ಇರಕೂಡ್ದು. आप लोग एक चित्र दिखाते हो ना, साधारण अज्ञानी आत्मा को कितनी रस्सियों का बांधा हुआ दिखाते हो. ನಮ್ಮ ಚಿತ್ರ ಇದೆ ತಾನೆ, ನೆನಪು ಮಾಡ್ಕೊಳ್ಳಿ. ಆತ್ಮನನ್ನು ಅನೇಕ ಹಗ್ಗಗಳಿಂದ ಕಟ್ಟಿ ಎಳಿತಿರೋದು ಬಾವು ಹೇಳ್ತಾರೆ. ಅಂದರೆ ಅನೇಕ ಬಂಧನಗಳಿಂದ ಬಂಧನಗಳು ಹಗ್ಗದ ರೂಪದಲ್ಲಿ ಒಬ್ಬ ಮನುಷ್ಯನನ್ನು ಏನು ಮಾಡ್ತಿರ್ತವೆ? ಎಳೀತಿರ್ತವೆ. ತೋರಿಸ್ತೀವಿ ತಾನೆ ನಾವು ಆ ಚಿತ್ರವನ್ನು. ವಹ ಹೈ ಅಜ್ಞಾನಿ ಆತ್ಮ ಕೆ ಲಿಯೆ ಲೋಹೆ ಕಿ ಜಂಜೀರ್. ಅವು ಯಾವುವು? ಅಜ್ಞಾನಿ ಆತ್ಮಗಳಿಗೆ ಬಾವು ಹೇಳ್ತಾರೆ ಲೋಹದ ಪಂಜರ ಅದು. ಮೋಟೆ ಮೋಟೆ ಬಂಧನ್ ಹೇ, ದಪ್ಪ ದಪ್ಪ. ಅಂದರೆ ಬಾವು ಹೇಳ್ತಾರೆ ಬಂಧನ ಅಂತಂದರೆ ಒಂದು ರೀತಿ ಕಬ್ಬಿಣದ ಸರಪಳಿ ಇದ್ದಂಗೆ. ಲೇಕಿನ್ ಲೇಕಿನ್ ಜ್ಞಾನಿ तो आत्मा बच्चों के बहुत महीन और आकर्षण करने वाले धागे हैं. ಅವ್ರದ್ದು ಕಾಣಿಸ್ತದೆ ದಪ್ಪ ದಪ್ಪ ಹಗ್ಗದ ರೂಪದಲ್ಲಿ. ಆದರೆ ಜ್ಞಾನಿ ಆತ್ಮಗಳು ಅನ್ನಿಸ್ಕೊಂಡಿರೋ ನಾವು ಮಕ್ಕಳು ಬಾವು ಹೇಳ್ತಾರೆ ನಾವೂ ಸಹ ಬಹಳ ಸೂಕ್ಷ್ಮ ಆಕರ್ಷಕ ದಾರಗಳಿಂದ ಬಂಧಿಸಲ್ಪಟ್ಟಿರ್ತೀವಿ. ಲೋಹೆ ಕಿ ಜಂಜೀರ್ ಅಭಿ ನಹಿ ಹೈ ಜೋ ದಿಖಾಯಿ ದೇ ದೇವೆ. ಅದರಿಂದ ಮುಕ್ತರಾಗ್ಬಿಟ್ಟಿದ್ದೀವಿ ನಾವು. ಬಾವು ಹೇಳ್ತಿದ್ದಾರೆ ಏನು ಕಬ್ಬಿಣದ ಅಥವಾ ಯಾವುದೇ ಲೋಹಗಳ ಪಂಜರ ನಮ್ಮ ಹತ್ರ ಈಗಿಲ್ಲ ನಮಗೆ ಕಾಣಿಸೋದಕ್ಕೆ. ನಾವು ಈ ಬಂಧನದಲ್ಲಿ ಇದ್ದೀವಿ ಅಂತ ಕಾಣಿಸಲ್ಲ, ಅವುಗಳಿಂದ ಮುಕ್ತ ಆಗಿದ್ದೀವಿ. ಹಾಗಾದರೆ ಯಾವುದಿದೆ ನಮ್ಮ ಹತ್ರ? ಬಹುತ್ ಮಹೀನ್ ಬಿ ಹೈ, ರಾಯಲ್ ಬಿ ಹೈ. ನಮ್ಮ ಬಂಧನಗಳು ಬಹಳ ಸೂಕ್ಷ್ಮನೂ ಇದ್ದಾವೆ, ಬಹಳ ರಾಯಲ್ ಬಂಧನಗಳು ಇದ್ದಾವೆ ನಮ್ಮ ಹತ್ರ. ಅದರಿಂದನೂ ನಾವು ಮುಕ್ತರಾಗಬೇಕು ತಾನೆ. ವಿದೇಹಿ ಅವಸ್ಥೆಯ ಅನುಭವ ಮಾಡಬೇಕಂದ್ರೆ पर्सनालिटी फील करने वाले भी हैं, लेकिन वह दागा देखने में नहीं आते, अपनी अच्छाई महसूस होती है. ಬಾವು ಹೇಳ್ತಿದ್ದಾರೆ ಪರ್ಸ್ನಾಲಿಟಿ ಫೀಲ್ ಮಾಡುವಂಥದ್ದು ಇರ್ತದೆ, ಆದರೆ ಆ ದಾರ ಕಾಣಿಸಲ್ಲ. ಬಾವು ಹೇಳ್ತಿದ್ದಾರೆ ಒಳ್ಳೆತನವನ್ನು ಅನುಭವ ಮಾಡ್ತಿರ್ತೀವಿ. अच्छाई है नहीं, लेकिन महसूस ऐसे होती है कि हम बहुत अच्छे हैं. ನಾವು ಅಂದ್ಕೊಂಡಿರ್ತೀವಿ ಇದು ಬಹಳ ಒಳ್ಳೆಯದು, ನನ್ನ ಏನು ಆಕರ್ಷಣೆ ಅಥವಾ ಪರ್ಸ್ನಾಲಿಟಿ ನಾವೇನು ಫೀಲ್ ಮಾಡ್ತೀವಿ ಇದು ನಮ್ಮ ಒಳ್ಳೆಯದು, ನಾನು ಇದರಲ್ಲಿ ಬಹಳ ಚೆನ್ನಾಗಿದ್ದೀನಿ, ನಮ್ಮನ್ನು ನಾವೇ ಏನು ಮಾಡ್ಕೊಳ್ತೀವಿ? ಪ್ರೇಸಿಂಗ್ ಮಾಡ್ಕೊಳ್ತಿರ್ತೀವಿ ಹೆಚ್ಚು ಕಡಿಮೆ. ಬಾವು ಹೇಳ್ತಿದ್ದಾರೆ ಸೆಲ್ಫ್ ಪ್ರೇಸಿಂಗ್ ಇದು ಒಳ್ಳೆಯದಲ್ಲ. ಇದು ನಾವು ಆ ರೀತಿ ಅನುಭವ ಮಾಡ್ತಿರ್ತೀವಿ, ನಾವು ಬಹಳ ಚೆನ್ನಾಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ, ಹಮ್ ಬಹುತ್ ಆಗೆ ಬಡ್ ರಹೆ ಹೇ. ಯಾಕೆಂದರೆ ಯಾವುದೋ ಒಂದು ವಿಶೇಷ ಸೇವೆಯ ಲಿಫ್ಟ್ ಇರ್ತದೆ ನಮ್ಮ ಹಿಂದೆ, ಅದರಿಂದ ನಾವೇನು ಮಾಡ್ಕೊಳ್ತೀವಿ? ನಮ್ಮನ್ನು ನಾವೇ ಪ್ರೇಸಿಂಗ್ ಮೂಡಲ್ಲಿರ್ತೀವಿ. ನಾನು ಬಹಳ ಚೆನ್ನಾಗಿ ಮುಂದುವರಿತಿದ್ದೀನಿ. ಅದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ತಾನೆ, ನಾನು ಎಲ್ಲಿದ್ದೀನಿ? तो बाप दादा देख रहे थे यह जीवन बांध के धागे मेजॉरिटी में है. ಜೀವನ್ ಬಂದ್ ಕೆ ದಾಗೆ ಮೆಜಾರಿಟಿ ಮೇ ಹೈ. ಬಾಬಾ ನೋಡ್ತಿದ್ರಂತೆ ಮೆಜಾರಿಟಿ ಮಕ್ಕಳಲ್ಲಿ ಈ ಜೀವನ್ ಬಂಧನದ ಸೂಕ್ಷ್ಮ ದಾರಗಳು ಇದ್ದವೆ. ಯಾವುದು ನಮ್ಮನ್ನು ಬಂಧನದಲ್ಲಿ ಬಂಧಿಸ್ತಿದ್ದಾವೆ. ಬಂಧನ ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ಬಂಧನನೇ ತಾನೆ, ಅದರಿಂದನೂ ಮುಕ್ತ ಆಗಬೇಕಿದೆ. ಚಾಹೆ ಏಕ್ ಹೋ ಚಾಹೆ ಆಧಾ ಹೋ, ಲೇಕಿನ್ ಜೀವನ್ ಮುಕ್ತ ಬಹುತ್ ಥೋಡೆ ದೇಖೆ.
ಬಾವ ಹೇಳ್ತಿದ್ದಾರೆ, ಆ ಬಂಧನ, ಜೀವನ್ ಬಂಧನದಲ್ಲಿ ಬಂಧಿಸಿರೋದು ಒಂದಿರ್ಬೋದು, ಅರ್ಧ ಇರ್ಬೋದು. ಬಾವ ಹೇಳ್ತಿದ್ದಾರೆ, ಇವೆಲ್ಲವುಗಳಿಂದ ಸಂಪೂರ್ಣ ಮುಕ್ತ, ಜೀವನ್ ಮುಕ್ತ ಆತ್ಮಗಳನ್ನು ಬಹಳ ಕಡಿಮೆ ನೋಡಿದೆ ಅಂತಿದ್ದಾರೆ ಬಾ. ತೋ ಬಾಪ್ ದಾದಾ ದೇಖ್ ರಹೆ ಥೇ, ಮುಂದೇನು ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾವ. ಹಿಸಾಬ್ ಕೆ ಅನುಸಾರ ಯಹ ಸೆಕೆಂಡ್ ಸ್ಟೇಜ್ ಹೈ ಜೀವನ್ ಮುಕ್ತ. लास्ट स्टेज तो है ದೇಹ ಸೆ ನ್ಯಾರೆ ವಿದೇಹಿಪನ್ ಕೆ. ಇದನ್ನು ನೋಡ್ತಿದ್ರು ಬಾವ. ಲೆಕ್ಕಾಚಾರಕ್ಕನುಸಾರವಾಗಿ ಹೋಲಿಸಿದ್ರೆ ಈ ಜೀವನ್ಮುಕ್ತ ಅವಸ್ಥೆ ಏನಿದೆ ಇದು ಸೆಕೆಂಡ್ ಸ್ಟೇಜ್. ಹಾಗಾದರೆ ಫೈನಲ್ ಸ್ಟೇಜ್ ಯಾವುದು ನಮ್ಮದು? ಲಾಸ್ಟ್ ಅಂತಿಮ ಸಂಪೂರ್ಣತೆಯ ಸ್ಥಿತಿ ಯಾವುದು ನಮ್ಮದು ಅಂದರೆ ದೇಹಸ್ಸೆ ನ್ಯಾರೆ ವಿದೇಹಿಪನ್, ದೇಹದಿಂದ ಭಿನ್ನ विदेही आत्मा नानु. उस स्टेज और जो स्टेज सुनाई उसके लिए और बहुत 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 अटेंशन चाहिए. ಬಾವೆ ಹೇಳಿದ್ರು ಅಂತಿಮ ಸ್ಟೇಜ್ ಯಾವುದು? ವಿದೇಹಿ. ಆ ಸ್ಥಿತಿಗೂ ಮಕ್ಕಳ ವರ್ತಮಾನ ಸ್ಥಿತಿ ಏನಿದೆಯಲ್ಲ, ಅರ್ಧ ಅಥವಾ ಒಂದು ಬಂಧನ ಏನಿದೆ ನಮ್ಮ ಹತ್ರ, ಬಾವೆ ಹೇಳ್ತಿದ್ದರೆ ಅದರಿಂದನೂ ಮುಕ್ತ ಆಗೋದಕ್ಕೆ ನಮಗೆ ನಮ್ಮ ಮೇಲೆ ಬಹಳ 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 ಟೆನ್ಷನ್ ಬೇಕಿದೆ. ಆಗಲೇ ನಾವೇನಾಗ್ತೀವಿ? ದೇಹದಲ್ಲಿದ್ದು ವಿದೇಹಿ ಅವಸ್ಥೆಯ ಅನುಭವ ಮಾಡ್ತೀವಿ. ಸಭಿ ಬಚ್ಚೆ ಪೂछते हैं 99 आएगा क्या होगा, क्या करे क्या नहीं करे. ಬಾಬೋರಿ ಮಹಾವಾಕ್ಯ 98 ನವೆಂಬರ್ದು ತಾನೆ. ಆವಾಗೊಂದು ಟ್ರೆಂಡ್ ಇತ್ತು, ನಿಮಗೆಲ್ಲ ನೆನಪಿರ್ಬೋದು, 99ರಲ್ಲಿ ವಿನಾಶ, 99ರಲ್ಲಿ ವಿನಾಶ. ಅದಕ್ಕೆ ಮಕ್ಕಳೆಲ್ಲ ಕೇಳ್ತಾರೆ, 99 ಬರ್ತದೆ, ಏನಾಗ್ತದೆ, ಏನು ಮಾಡಲಿ, ಏನು ಮಾಡದೇ ಇರಲಿ ನಾವು. ಬಾಪ್ ದಾದಾ ಕೇತೆ 99 ಕೆ ಚಕ್ಕರ್ ಕೋ ಛೋಡು. 99ರಲ್ಲಿ ಏನಾಗ್ತದೆ, ನಾವೇನು ಮಾಡಬೇಕು, ಏನು ಮಾಡದೇ ಇರಬೇಕು, ಈ ಚಕ್ಕರ್ ಬಿಟ್ಟುಬಿಡಿ ಅಂತಿದ್ದಾರೆ ಬಾವ. ಅಭಿ ಸೇ ವಿದೇಹಿ ಸ್ಥಿತಿ ಕಾ ಬಹುತ್ ಅನುಭವ ಚಾಹಿಯೇ. ಈಗಿಂದನೇ ನಾವು ಮಕ್ಕಳಿಗೆ ವಿದೇಹಿ ಸ್ಥಿತಿಯ ಅನುಭವ ಬಹಳ ಬೇಕಿದೆ. जो भी परिस्थितियाँ आ रही है और आने वाली है उसमें विदेही स्थिति का अभ्यास बहुत चाहिए. ಬಾಬಾ ಮಕ್ಕಳಿಗೆ ಅಂತಿಮ ಸಮಯಕ್ಕೆ ತಯಾರಾಗೋದಕ್ಕೆ ಹೇಳ್ತಿದ್ದಾರೆ. ಏನೆಲ್ಲ ಪರಿಸ್ಥಿತಿಗಳು ಬರ್ತಿದ್ದಾವೆ ಅಥವಾ ಏನೆಲ್ಲ ಪರಿಸ್ಥಿತಿಗಳು ಭವಿಷ್ಯದಲ್ಲಿ ಬರಲಿಕ್ಕಿದೆ, ಅದನ್ನು ಎದುರಿಸೋದಕ್ಕೆ ನಮಗೆ ಯಾವ ಸ್ಥಿತಿ ಬೇಕು? ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕು. ಅದಕ್ಕಾಗಿ ಇಸಿಲಿಯೇ ಅವ್ರ ಸಭಿ ಬಾತೋं को छोड़ यह तो नहीं होगा क्या होगा इस क्वेश्चन को छोड़ दो. ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಮಾಡಿ. ಬಾವೆ ಹೇಳ್ತಿದ್ರು, ಈ ಎಲ್ಲ ಮಾತುಗಳನ್ನು ಬಿಟ್ಬಿಡಿ. ಇದಾಗಲ್ಲ ತಾನೆ, ಏನಾಗ್ತದೆ ಎಲ್ಲ ಪ್ರಶ್ನೆಗಳನ್ನು ಬಿಟ್ಬಿಡಿ ಅಂತಿದ್ದಾರೆ ಬಾವ. ವಿದೇಹಿ ಅಭ್ಯಾಸ ವಾಲೆ ಬಚ್ಚೋं को कोई भी परिस्थिति व कोई भी हलचल प्रभाव नहीं डाल सकती. ಯಾವ ಮಕ್ಕಳು ವಿದೇಹಿ ಅಭ್ಯಾಸದಲ್ಲಿ ತತ್ಪರಾಗಿರ್ತಾರೆ ಅಂಥವರಿಗೆ ಯಾವುದೇ ಪರಿಸ್ಥಿತಿ, ಯಾವುದೇ ಏರಿಳಿತಗಳು ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. चाहे प्रकृति के पांचों ही तत्व अच्छी तरह से हिलाने की कोशिश करेंगे, परंतु विदेही अवस्था की अभ्यासी आत्मा बिल्कुल ऐसा अचल अडोल पास विथ ऑनर रहेगा. ಬಾವೆ ಹೇಳ್ತಿದ್ದರೆ, ಬರಲಿರುವ ಪರಿಸ್ಥಿತಿಯಲ್ಲಿ ಪ್ರಕೃತಿಯ ಪೇಪರೂ ಸಹ ಒಂದಿರುತ್ತೆ ತಾನೆ. ಅದಕ್ಕೆ ಪ್ರಕೃತಿಯ ಪಂಚತತ್ವಗಳು ಬಹಳ ಚೆನ್ನಾಗಿ ನಮ್ಮನ್ನು ಅಲ್ಲಾಡಿಸೋ ಪ್ರಯತ್ನ ಮಾಡ್ತವೆ. ಆದರೆ ಯಾರು ವಿದೇಹಿ ಅವಸ್ಥೆಯ ಅಭ್ಯಾಸಿ ಆತ್ಮಗಳಿರ್ತಾರೆ, ವಿದೇಹಿ ಅವಸ್ಥೆಯ ಅಭ್ಯಾಸ ಬಾರಿ ಮಾಡ್ತಿರ್ತಾರೆ, ಅಂತಹ ಆತ್ಮಗಳು ಬಿಲ್ಕುಲ್ ಅಚಲ ಅಡೋಲ ಪಾಸ್ ವಿತ್ ಆನರ್ ಆಗಿರ್ತಾರೆ. जो सब बातें पास हो जाएगी, लेकिन वह ब्रह्मा बाप के समान पास विथ ऑनर का सबूत रहेगा. ಬಾವೆ ಹೇಳ್ತಾರೆ, ಈ ಎಲ್ಲ ಪೇಪರುಗಳು ಅವ್ರ ಮುಂದೆ ಪಾಸ್ ಆಗಿಬಿಟ್ಟಿರ್ತವೆ, ಆದರೆ ಅವ್ರ ಸ್ಥಿತಿ ಹೇಗಿರ್ತದೆ? ಬ್ರಹ್ಮ ತಂದೆಯ ಸಮಾನ ಪಾಸ್ ವಿತ್ ಆನರ್. ಬಾವೆ ಹೇಳ್ತಾರೆ, ಸಬೂತ್ ಇರ್ತದೆ, ಪ್ರೂಫ್ ಆಗಿರ್ತಾರೆ ಅವರು ಅದರಿಂದ. ಬಾಪ್ ದಾದಾ समय प्रति समय इशारे देते भी हैं और
ದೇತೆ ರಹೆಂಗೆ. ಅದಕ್ಕೆ ಬಾಪ್ದಾದ ಸಮಯಾನುಸಾರ ನಮಗೆ ಇಶಾರೆ ಕೊಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಬಾಬಾ ಮಕ್ಕಳನ್ನು ಎಚ್ಚರಿಸ್ತಾನೆ ಇರ್ತಾರೆ. ಆಪ್ ಸೋಚ್ತೆ ಬಿ ಹೋ, ಪ್ಲ್ಯಾನ್ ಬನಾತೆ ಬಿ ಹೋ, ಬನಾವ್. ಬಾಬಾ ಹೇಳ್ತಾರೆ, ನೀವು ಯೋಚನೆ ಮಾಡ್ತಿರ್ತೀರಿ, ಪ್ಲ್ಯಾನ್ ಮಾಡ್ತಿರ್ತೀರಿ, ಪ್ಲ್ಯಾನ್ ಮಾಡಿ, ಭಲೆ ಸೋಚೋ, ಲೇಕಿನ್ ಕ್ಯಾ ಹೋಗಾ ಉಸ್ ಆಶ್ಚರ್ಯವತ್ ಹೋಕರ್ ನಹಿ. ಬಾಬಾ ಹೇಳ್ತಾರೆ, ಯೋಚನೆ ಮಾಡಿ, ಆದರೆ ಏನಾಗ್ತದೆ ಅಂತ ಆಶ್ಚರ್ಯಚಕಿತರಾಗಿ ಅಲ್ಲ, ಯೋಚನೆ ಮಾಡಿ. ಆದರೆ ವಿದೇಹಿ ಸಾಕ್ಷಿ ಬನ್ ಸೋಚೋ, ಲೇಕಿನ್ ಸೋಚಾ, प्लान बनाया और सेकंड में प्लान ಸ್ಥಿತಿ बनाते, ಪ್ಲೇನ್ ಸ್ಥಿತಿ बनाते ಚಲೋ. ಬಾಬಾ ಹೇಳ್ತಿದ್ದಾರೆ, ಏನನ್ನ ಯೋಚನೆ ಮಾಡಿ ಏನಾಗ್ತದೆ ಅಂತ ಆಶ್ಚರ್ಯಚಕಿತರಾಗಿ ಯೋಚನೆ ಮಾಡೋದಲ್ಲ, ವಿದೇಹಿಯಾಗಿ ಸಾಕ್ಷಿಯಾಗಿ ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ. ಬಾಬಾ ಹೇಳ್ತಿದ್ದಾರೆ, ಎಲ್ಲ ಮಾಡಿ ಆದ ನಂತರ 1 ಸೆಕೆಂಡ್ನಲ್ಲಿ ನಮ್ಮ ಸ್ಥಿತಿ ಪುನಃ ಪ್ಲೇನ್ ಆಗಬೇಕಿದೆ. ಬಾಬಾ ಹೇಳ್ತಿದ್ದಾರೆ, ಪ್ಲೇನ್ ಆಗಿ. ಅಭಿ ಅವಶ್ಯಕತಾ ಸ್ಥಿತಿಗೆ ಯಾವುದೇ ರೀತಿಯ ಅಡೆತಡೆಗಳು ನಮ್ಮ ಸ್ಥಿತಿಯನ್ನು ಡಿಸ್ಟರ್ಬ್ ಮಾಡಿಕೊಡ್ತು, ಅಷ್ಟು ಪ್ಲೇನ್. ಬಾಬಾ ಹೇಳ್ತಾರೆ, ಆ ರೀತಿಯ ಅವಶ್ಯಕತೆ, ಆ ರೀತಿ ಸ್ಥಿತಿಯ ಅವಶ್ಯಕತೆ ಇದೆ ವರ್ತಮಾನದಲ್ಲಿ. ಯ ವಿದೇಹಿ ಸ್ಥಿತಿ ಪರಿಸ್ಥಿತಿ ಕೋ ಬಹು ಸಹಜ ಪಾರ್ ಕರ್ಲೇಗಿ. ಈ ವಿದೇಹಿ ಸ್ಥಿತಿ ಪರಿಸ್ಥಿತಿಯನ್ನು ಸಹಜವಾಗಿ ಎದುರಿಸೋದಕ್ಕೆ ಸಹಾಯ ಮಾಡ್ತದೆ, ಪಾರ್ ಮಾಡ್ತದದು. ಜೈಸೆ ಬಾದಲ್ ಆಯೆ ಚಲೆ ಗಯೆ, ಎಷ್ಟು ಈಸಿ ಬಾಬಾ ಹೇಳ್ತಿದ್ದಾರೆ. ಹೇಗೆ ಮೋಡಗಳು ಬರ್ತವೆ ಹೊರಟೋಗ್ತವೆ, ಮೋಡಗಳು ಸದಾಕಾಲಕ್ಕೆ ಬರಲ್ಲ ಇವತ್ತಿರ್ತವೆ ನಾಳೆ ಹೊರಟೋಗ್ತವೆ. ಹಾಗೆ ಪೇಪರುಗಳು ಸಹ, ಪರಿಸ್ಥಿತಿನೂ ಸಹ ಇವತ್ತಿರುತ್ತೆ ನಾಳೆ ಇರಲ್ಲ, ಸಮಯಾನುಸಾರ ಬದಲಾಗ್ಬಿಡ್ತವೆ. ಅವರು ವಿದೇಹಿ ಅಚಲ್ ಅಡೋಲ್ ಹೋ ಖೇಲ್ ದೇಖ್ ರಹೆ ಹೈ. ವಿದೇಹಿ ಬಾಬಾ ಹೇಳ್ತಿದ್ದಾರೆ, ಅಚ್ಚಲ್ಲ ಅಡೋಲಾಗಿ ಸಾಕ್ಷಿಯಾಗಿ ಆಟ ನೋಡ್ತಿರ್ತಾರೆ. ಅಭಿ ಲಾಸ್ಟ್ ಸಮಯಕ್ಕೋ ಸೋಚ್ತೆ ಹೋ, ಲೇಕಿನ್ ಲಾಸ್ಟ್ ಸ್ಥಿತಿ ಕೋ ಸೋಚೋ. ಬಾಬಾ ಹೇಳ್ತಾರೆ, ಮಕ್ಕಳು ಇದನ್ನು ಯೋಚನೆ ಮಾಡ್ತಾರೆ, ಕೊನೆ ಸಮಯ ಬಂದರೆ ಹೇಗಿರ್ಬೋದು. ಬಾಬಾ ಹೇಳ್ತಾರೆ, ಸಮಯದ ಬಗ್ಗೆ ಯೋಚನೆ ಮಾಡಬೇಡಿ, ಲಾಸ್ಟ್ ಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು. ಆ ಸಮಯದಲ್ಲಿ ನನ್ನ ಸ್ಥಿತಿ ಹೇಗಿರಬೇಕು, ಬಾಬಾ ಹೇಳ್ದಂತೆ ಇದೆಯಾ. चारों ओर की सेवाओं के समाचार बाप दादा सुनते रहते हैं और दिल से सभी अथक सेवाधारियों को मुबारक भी देते हैं. ಬಾಬಾ ಹೇಳ್ತಿದ್ದಾರೆ, 4 ಕಡೆಯ ಸೇವಾ ಸಮಾಚಾರವನ್ನು ಕೇಳ್ತಾ ಇರ್ತೀನಿ. ಹಾಗೆ ಹೃತ್ಪೂರ್ವಕವಾಗಿ ಅಥಕ್ ಯಾರು ಅನವರತ ಸೇವಾ ನಿರತರಾಗಿರ್ತಾರೆ ಅಂತಹ ಸೇವಾಧಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. सेवा बहुत अच्छे उमंग उत्साह से कर रहे हैं और आगे भी करते रहो. ಸೇವೆಯನ್ನು ಬಹಳ ಉಮಂಗ ಉತ್ಸಾಹದಿಂದ ಮಾಡ್ತಿದ್ದೀರಿ, ಮುಂದೂ ಮಾಡ್ತಾ ಇರಿ. ಆದರೆ ಲೇಕಿನ್ ಬಾಬಾ ಹೇಳ್ತಾರೆ, सेवा और स्थिति का बैलेंस थोड़ा सा कभी इस तरफ झुक जाता, कभी उस तरफ, इसीलिए सेवा खूब करो. बाप दादा सेवा के लिए मना नहीं करते और जोर शोर से सेवा करो, लेकिन सेवा और स्थिति का सदा बैलेंस रखते चलो. ಬಾಬಾ ಹೇಳ್ತಿದ್ದಾರೆ, ಉಮಂಗ ಉತ್ಸಾಹದಿಂದ ಸೇವೆ ಮಾಡ್ತಿದ್ದೀರಿ, ಮುಂದೂ ಮಾಡ್ತಾನೆ ಇರಿ. ಆದರೆ ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್, ಬಾಬಾ ಹೇಳ್ತಿದ್ದಾರೆ, ಕೆಲವೊಮ್ಮೆ ಆ ಕಡೆ ಸೇವೆ ಕಡೆ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಪುರುಷಾರ್ಥದ ಕಡೆ ಸ್ಥಿತಿಯ ಕಡೆ ಜಾಸ್ತಿ ಇರ್ತದೆ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಕೆಲವೊಮ್ಮೆ ಈ ಕಡೆ ಕೆಲವೊಮ್ಮೆ ತಕ್ಕಡಿ ಆ ಕಡೆ ಮಾಡಬೇಡಿ. ಖೂಬ್ ಬೇಕಷ್ಟು ಸೇವೆ ಮಾಡಿ, ಬಾಪ್ದಾದ ಸೇವೆ ಮಾಡೋದಕ್ಕೆ ಬೇಡ ಅಂತ ಹೇಳಲ್ಲ. ಇನ್ನಿಷ್ಟು ಬಾಬಾ ಹೇಳ್ತಿದ್ದಾರೆ, ಸದ್ದು ಗದ್ದಲದೊಂದಿಗೆ ಸೇವೆ ಮಾಡಿ, ಎಲ್ಲರಿಗೆ ಗೊತ್ತಾಗುವಂತೆ ಸೇವೆ ಮಾಡಿ. ಆದರೆ ಸೇವೆ ಮತ್ತು ಸ್ಥಿತಿ ಸದಾ ಕಾಲ ಬ್ಯಾಲೆನ್ಸ್ ಇಟ್ಕೊಂಡಿರಿ. स्थिति बनाने में थोड़ी मेहनत लगती है और सेवा तो सहज हो जाती है, इसलिए सेवा का बल थोड़ा स्थिति से ऊंचा हो जाता है. ಬಾಬಾ ಹೇಳ್ತಿದ್ದಾರೆ, ಸ್ಥಿತಿ ರೂಪಿಸ್ಕೊಳ್ಳೋದ್ರಲ್ಲಿ ಪರಿಶ್ರಮ ಇರ್ತದೆ, ಸೇವೆ ಸಹಜ ನಡೀತಿರ್ತದೆ. ಆದ್ದರಿಂದ ಸೇವೆಯ ಶಕ್ತಿ ಕೆಲವೊಂದು ಸಲ ಜಾಸ್ತಿ ಆಗ್ಬಿಡ್ತದೆ. ಸ್ಥಿತಿ ಬಾಬಾ ಹೇಳ್ತಿದ್ದಾರೆ, ಸ್ಥಿತಿಗಿಂತ ಸೇವೆನೇ ಏನಾಗ್ಬಿಡ್ತದೆ,
ಶ್ರೇಷ್ಠ ಆಗ್ಬಿಡ್ತದೆ. ಇಲ್ಲ ಅಂತಾರೆ ಬಾಬಾ, ಸ್ಥಿತಿ ಸೇವೆ ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂತಿದ್ದಾರೆ ಬಾಬಾ. ಹಾಂ, ಯಾಕೆಂದರೆ ಸ್ಥಿತಿ ರೂಪಿಸ್ಕೊಳ್ಬೇಕಾದ್ರೆ ನಮ್ಮ ಸಂಕಲ್ಪ ವಿಚಾರ ಎಲ್ಲವುಗಳು ಸಹ ಅಷ್ಟೊಂದು ಶ್ರೇಷ್ಠ ಆಗಿರಬೇಕು ತಾನೆ. बैलेंस रखो और बाप दादा की सर्व सेवा करने वाले आत्माओं की संबंध संपर्क में आने वाले ब्राह्मण परिवार की ब्लेसिंग लेते चलो. ಬ್ಯಾಲೆನ್ಸ್ ಇಟ್ಕೊಂಡು ಸೇವೆ ಸ್ಥಿತಿಯನ್ನು ಮೇಂಟೈನ್ ಮಾಡಿ ಬಾಪ್ ದಾದರವರ ಸರ್ವ ಎಲ್ಲ ಸೇವೆ ಮಾಡುವಂತಹ ಆತ್ಮಗಳ ಸೇವೆಯಿಂದ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮಗಳ ಜೊತೆಗೆ ಬ್ರಾಹ್ಮಣ ಪರಿವಾರದ ಆತ್ಮಗಳ ಆಶೀರ್ವಾದವನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಹೋಗಿ ಅಂತಿದ್ದಾರೆ ಬಾಬಾ. ಯ ದುವಾओं का खाता बहुत ಜಮಾ ಕರೋ. ಸೇವೆ ಒಂದು ಆಶೀರ್ವಾದದ ಖಾತೆಯನ್ನು ಕೊಡ್ತದೆ, ಖಜಾನೆಯನ್ನು ಕೊಡ್ತದೆ. ಈ ಆಶೀರ್ವಾದದ ಖಾತೆ ಜಮಾ ಮಾಡ್ಕೊಳ್ತಾ ಹೋಗಿ. अभी की दुआओं का खाता आप आत्माओं में इतना संपन्न हो जाए जो द्वापर से आपके चित्रों द्वारा सभी को दुआएं मिलती रहेगी. ಬಾವ ಹೇಳ್ತಿದ್ದಾರೆ, ವರ್ತಮಾನದ ಆಶೀರ್ವಾದದ ಖಾತೆ ನಾವು ಮಕ್ಕಳದು ಇಷ್ಟೊಂದು ಸಂಪನ್ನ ಭರ್ಪೂರ್ ಇರಬೇಕಿದೆ. ಅದರಿಂದಾಗಿ ದ್ವಾಪರದಿಂದ ನಮ್ಮ ಚಿತ್ರಗಳ ಮುಖಾಂತರ ಅಂದರೆ ದೇವತೆಗಳ ಮುಖಾಂತರ ಎಲ್ಲರಿಗೆ, ಯಾರೆಲ್ಲ ದೇವತೆಗಳ ಮುಂದೆ ಹೋಗ್ತಾರೆ ಎಲ್ಲರಿಗೂ ಆಶೀರ್ವಾದ ಪ್ರಾಪ್ತಿ ಆಗ್ತಾ ಹೋಗ್ತದೆ. ಅನೇಕ जन्म में दुआएं देनी है लेकिन जमा एक जन्म में करनी है. इसलिए क्या करेंगे? ದ್ವಾಪರದ ನಂತರ ಅನೇಕ ಜನ್ಮಗಳಲ್ಲಿ ಬಾವ ಹೇಳ್ತಾರೆ ಆಶೀರ್ವಾದ ಕೊಡ್ತಾನೆ ಹೋಗ್ಬೇಕಾಗ್ತದೆ. ಆದರೆ ಆಶೀರ್ವಾದ ಜಮಾ ಮಾಡ್ಕೊಳ್ಳೋ ಸಮಯ ಯಾವುದು? ಇದು ಒಂದೇ ಜನ್ಮ, ಸಂಗಮ ಯುಗದ ಬ್ರಾಹ್ಮಣ ಜನ್ಮ. ಅದಕ್ಕೆ ಏನು ಮಾಡ್ತೀರಿ ಅಂತಿದ್ದಾರೆ ಬಾವ. ಏನು ಮಾಡ್ತೀರಿ, ಹೇಗೆ ಮಾಡಿ ಜಮಾ ಮಾಡ್ಕೊಳ್ತೀರಿ? ಸ್ಥಿತಿ ಕೋ ಸದಾ ಆಗೆ ರಖ್ ಸೇವಾ ಮೇ ಆಗೆ ಬಡ್ತೆ ಚಲೋ. ಸ್ಥಿತಿ ಮುಂದಿಟ್ಕೊಂಡು ಸೇವೆಯಲ್ಲಿ ಮುಂದುವರಿತಾ ಹೋಗಿ. ಕ್ಯಾ ಹೋಗಾ ಯಹ ನಹಿ ಸೋಚೋ. ಏನಾಗ್ತದೆ ಅಂತ ಯೋಚನೆ ಮಾಡಬೇಡಿ. ಬ್ರಾಹ್ಮಣ ಆತ್ಮಾओं के लिए अच्छा है, अच्छा ही होना है. ಬ್ರಾಹ್ಮಣ ಆತ್ಮಗಳಿಗೆ ಬಾವ ಹೇಳ್ತಾರೆ ಎಲ್ಲವೂ ಒಳ್ಳೆಯದೇ ನಡೀತದೆ. ಜೋ ಹೂವಾ ಅಚ್ಚಾ ಹಿ ಹೋನಾ ಹೈ. ಆದರೆ ಏನು ಮಾಡ್ಕೋಬೇಕಿದೆ, ಲೇಕಿನ್ ಬ್ಯಾಲೆನ್ಸ್ ವಾಲೋಂ ಕೆ ಲಿಯೇ ಸದಾ ಅಚ್ಚಾ ಹೈ. ಯಾರಿಗೆ ಯಾರು ಬ್ಯಾಲೆನ್ಸ್ ಸೇವೆ ಸ್ಥಿತಿ ಬ್ಯಾಲೆನ್ಸ್ ಇರುತ್ತದೆ ಅವರಿಗೆ ಸದಾ ಒಳ್ಳೆಯದು. ಬ್ಯಾಲೆನ್ಸ್ ಕಮ್ ತೋ ಕವಿ ಅಚ್ಚಾ ಕವಿ ಥೋಡಾ ಅಚ್ಚಾ. ಸುನಾ ಕ್ಯಾ ಕರ್ನಾ ಹೈ. ಬ್ಯಾಲೆನ್ಸ್ ಕಡಿಮೆ ಇದ್ದರೆ ಕೆಲವೊಮ್ಮೆ ಚೆನ್ನಾಗಿರ್ತದೆ, ಕೆಲವೊಮ್ಮೆ ಸ್ವಲ್ಪ ಚೆನ್ನಾಗಿರ್ತದೆ. ಅದಕ್ಕೆ ಬಾವ ಹೇಳ್ತಿದ್ದಾರೆ, ಕೇಳಿದ್ರ ಏನು ಮಾಡಬೇಕಿದೆ? क्वेश्चन मार्क सोचने के हिसाब से आश्चर्यवत होके सोचने को फिनिश करो. यह तो नहीं होगा वह स्थिति को नीचे ऊपर करता है. समझा? ಬಾವ ಹೇಳ್ತಿದ್ದಾರೆ ಪ್ರಶ್ನಾರ್ಥಕವಾಗಿ ಯೋಚನೆ ಮಾಡೋದು ಬದಲಾಗಿ ಆ ಲೆಕ್ಕಾಚಾರದಿಂದ ಏನಾಗ್ಬೋದು ಬಾವ ಹೇಳ್ತಾರೆ ಆಶ್ಚರ್ಯಚಕಿತರಾಗಿ ಯೋಚನೆ ಮಾಡೋದನ್ನು ಸಮಾಪ್ತಿ ಮಾಡಿ. ಹೀಗಾಗಲ್ಲ ತಾನೆ ಏನಾಗುತ್ತೋ ಏನೋ. ಬಾವ ಹೇಳ್ತಿದ್ದಾರೆ ಈ ಪ್ರಶ್ನಾರ್ಥಕವನ್ನು ಆಶ್ಚರ್ಯವಾಚಕವನ್ನು ಸಮಾಪ್ತಿ ಮಾಡಿ. ಇವೆರಡು ನಮ್ಮ ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಬಿಡ್ತವೆ. ಸಮझा ಅಂತಿದ್ದಾರೆ ಬಾವ. ಅಚ್ಚಾ, ಬಾವನ ಮುಂದೆ ಮಕ್ಕಳಿದ್ದಾರೆ, ಅದರಲ್ಲೂ ವಿದೇಶಿ ಮಕ್ಕಳಿದ್ದಾರೆ. विदेश का ग्रुप उठो. विदेश में भी एक विशेषता बाप दादा को बहुत अच्छी लगती है. ಬಾಬಾ ಅವ್ರ ಮುಂದೆ ವಿದೇಶಿ ಮಕ್ಕಳ ಗ್ರೂಪ್ ಇದೆ. ವಿದೇಶಿ ಮಕ್ಕಳ ಒಂದು ವಿಶೇಷತೆ ಬಾಪ್ ದಾದರವರಿಗೆ ಬಹಳ ಇಷ್ಟ ಆಗ್ತದೆ. ಯಾವುದು? सभी को उमंग उत्साह बहुत है कि विदेश के कोने कोने में बाप का स्थान बनाया है और बनाया भी है. ಎಲ್ಲ ಮಕ್ಕಳಿಗೆ ಈ ಉಮಂಗ ಉತ್ಸಾಹ ಬಹಳ ಇದೆ. ವಿದೇಶದ ಮೂಲೆ ಮೂಲೆಗಳಲ್ಲಿ ಬಾಬಾ ಅವ್ರ ಸ್ಥಾನವನ್ನು ನಿರ್ಮಾಣ ಮಾಡಬೇಕು, ಮಾಡಿದ್ದೀರಿ ಸಹ. ಇಸ್ ವರ್ಷ ಕಿತನೆ ನಯೇ ಸ್ಥಾನ ಬನಾಯೆ. ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ, ಎಷ್ಟು ಹೊಸ ಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದೀರಿ? ಉತ್ತರ ಹೇಳ್ತಿದ್ದಾರೆ 12-15. ಅಚ್ಚಾ ಉಮಂಗ ಹೈ ಕಿ ಸಂದೇಶ್ ಚಾರೋ ಓರ್ ಮಿಲ್ ಜಾಯ್, ಯ ಲಕ್ಷ್ಯ ಬಹುತ್ ಅಚ್ಚಾ ಹೈ. ಈ ಉತ್ಸಾಹ ಚೆನ್ನಾಗಿದೆ, 4 ಕಡೆ ಸಂದೇಶ ತಲುಪಬೇಕು. ನಿಮ್ಮ ಗುರಿನೂ ಬಹಳ ಚೆನ್ನಾಗಿದೆ. ಜಹಾ ಜಾತೆ ಹೈ
वहाँ कोई ना कोई को निमित्त बनाने की सेवा का लक्ष्य अच्छा रखते हैं. ಬಾವ ಹೇಳ್ತಿದ್ರೆ ಎಲ್ಲಿ ಹೋಗ್ತೀರಿ ಅಲ್ಲಿ ಒಬ್ಬರನ್ನಲ್ಲ ಒಬ್ಬರನ್ನ ಸೇವೆಗೆ ನಿಮಿತ್ತ ಮಾಡುವ ಲಕ್ಷ್ಯ ಚೆನ್ನಾಗಿಟ್ಕೊಂಡಿದ್ದೀರಿ. ಇದು ವಿಶೇಷತೆಯ विशेषता है. हर एक जितना हो सकता है उतना अपने आप को सेवा के निमित्त बनाने की ऑफर भी करते हैं और प्रैक्टिकल में भी करते हैं. ಪ್ರತಿಯೊಬ್ಬರೂ ಸಹ ಎಷ್ಟು ಸಾಧ್ಯನೋ ಅಷ್ಟು ತಮ್ಮನ್ನು ತಾವು ಸೇವೆಗೆ ನಿಮಿತ್ತ ಮಾಡಿಕೊಳ್ಳೋದಕ್ಕೆ ಆಫರ್ ಮಾಡ್ತಾರೆ, ಅದನ್ನು ಪ್ರಾಕ್ಟಿಕಲ್ನಲ್ಲಿಯೂ ಮಾಡ್ತಾರೆ. ಯಹಿ ಸೋಚತೆ ಕಿ ಘರ್ ಘರ್ ಮೇ ಬಾಬಾ ಕಾ ಘರ್ ಹೋ, ಈ ರೀತಿ ಯೋಚನೆ ಮಾಡ್ತಾರೆ. ಮನೆ ಮನೆಯೂ ಸಹ ಬಾಬಾ ಅವ್ರ ಮನೆ ಆಗಬೇಕು. ಯ ಉಮಂಗ್ ಉತ್ಸಾಹ ಬಹುತ್ ಅಚ್ಚಾ ಹೈ. ಈ ಉತ್ಸಾಹ ಉಮಂಗ ಬಹಳ ಒಳ್ಳೆಯದು. ಆದರೆ ಬಾಬಾ ಹೇಳ್ತಾರೆ इसीलिए इस उमंग उत्साह के लिए बाप दादा और एडवांस में आगे बढ़ने की मुबारक दे रहे हैं. ಅದಕ್ಕಾಗಿ ಬಾಬಾ ಈ ಉಮಂಗ ಉತ್ಸಾಹಕ್ಕೋಸ್ಕರ ಅಡ್ವಾನ್ಸ್ನಲ್ಲಿ ಮುಂದುವರಿಯೋದಕ್ಕೆ ಶುಭಾಶಯಗಳನ್ನು ಹೇಳ್ತಿದ್ದಾರೆ. बाप दादा विदेशी अर्थात विश्व कल्याण करने के निमित्त बनने वाले बच्चों को यही कहते कि अब सेवा और विदेही अवस्था में नंबर 1 विदेशी बच्चों को बनना ही है. बाप दादा ವಿದೇಶಿ ಅರ್ಥಾತ್ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತಾಗಿರುವ ಮಕ್ಕಳಿಗೆ ಇದನ್ನೇ ಹೇಳ್ತೀನಿ. ಈಗ ಸೇವೆ ಮತ್ತು ವಿದೇಹಿ ಅವಸ್ಥೆಯಲ್ಲಿ ನಂಬರ್ 1 ಯಾರಾಗಬೇಕಿದೆ? ವಿದೇಶಿ ಮಕ್ಕಳಿಗೆ ಆಗಬೇಕಾಗಿದೆ, ಆಗಲೇಬೇಕು ಅಂತಿದ್ದಾರೆ ಬಾಬಾ. ಬನ್ನಾ ಹಿ ಹೇ, ಬನ್ನಾ ಹೇ ಕಬ್? ಬಾಬಾ ಕೇಳ್ತಿದ್ದ. ಸೇವೆ ಮತ್ತು ವಿದೇಹಿ ಅವಸ್ಥೆಯಲ್ಲಿ ನಂಬರ್ 1 ಆಗಬೇಕಲ್ಲ, ಯಾವಾಗ? 99 ಯಾ 2000 में ಬನ್ನಾ ಹೇ. 99ರಲ್ಲಿ ಆಗಬೇಕಾ, 2000ದಲ್ಲಿ ಆಗಬೇಕಾ? ಕಬ್ ನಹಿ ಅಬ್, ಯಾವಾಗೂ ಅಲ್ಲ, ಈಗಲೇ ಆಗಬೇಕಿದೆ. ಅವ್ಯಕ್ತ ಬಾಪ್ ಕಿ ಪಾಲನಾ ಕಾ ಪ್ರತ್ಯಕ್ಷ ಸಬೂತ್ ದೇನಾ ಹೇ. ಈ ರೀತಿ ವಿದೇಹಿಯಾಗಿ ಅವ್ಯಕ್ತ ತಂದೆಯ ಪಾಲನೆಯ ಪ್ರತ್ಯಕ್ಷ ಪ್ರೂಫ್ ಕೊಡಬೇಕಿದೆ ನಾವು. जैसे ब्रह्मा बाप अव्यक्त बन विदेही स्थिति द्वारा कर्मातीत बने, तो अव्यक्त ब्रह्मा की विशेष पालना के पात्र हो. इसीलिए अव्यक्त पालना का बाप को रेस्पॉन्ड देना विदेही बनने का. ಹೇಳ್ತಿದ್ದಾರೆ ಬಾವ. ಹೇಗೆ ಬ್ರಹ್ಮ ತಂದೆ ತಾನು ಅವ್ಯಕ್ತಾಗಿ ವಿದೇಹಿ ಸ್ಥಿತಿಯಿಂದ ಕರ್ಮಾತೀತಾಗಿ, ಬಾವ ಹೇಳ್ತಾರೆ ಅವ್ಯಕ್ತ ಬ್ರಹ್ಮ ತಂದೆಯ ವಿಶೇಷತೆಯ ಪಾಲನೆ ಮಾಡಿ ಅದಕ್ಕೆ ಪಾತ್ರರಾಗಿ, ಪಾಲನೆಗೆ ಪಾತ್ರ ಆಗಿದ್ದೀವಿ ಅಂದಮೇಲೆ ಅವ್ಯಕ್ತ ಪಾಲನೆಯ ಏನು ಬಾವ ಕೊಟ್ಟಿದ್ದಾರೆ ಅದಕ್ಕೆ ರೆಸ್ಪಾಂಡ್ ಕೊಡಬೇಕಿದೆ ನಾವು. ಬ್ರಹ್ಮ ತಂದೆಯ ಪಾಲನೆಗೆ ನಮ್ಮ ರೆಸ್ಪಾಂಡ್ ಯಾವುದು, ಪ್ರತಿಕ್ರಿಯೆ ಯಾವುದು ಅಂದರೆ ನಾವು ಬ್ರಹ್ಮ ತಂದೆಯ ಸಮಾನ ವಿದೇಹಿ ಆಗಬೇಕಿದೆ. ಸೇವಾ ಔರ್ ಸ್ಥಿತಿ ಕೆ ಬ್ಯಾಲೆನ್ಸ್ ಕಾ. ಯಾವ ರೀತಿ ರೆಸ್ಪಾಂಡ್? ಬಾಬಾ ಹೇಳ್ತಾರೆ ಸೇವೆ ಮತ್ತು ವಿದೇಹಿ ಅವಸ್ಥೆ ಇವೆರಡರ ಬ್ಯಾಲೆನ್ಸ್ ಠೀಕ್ ಹೇ, ಮಂಜೂರ್ ಹೇ, ಕರ್ನಾ ಹಿ ಹೇ. ಕೇಳ್ತಿದ್ದಾರೆ ಬಾಬಾ, ಸರಿನಾ, ಇಷ್ಟನಾ, ಮಾಡಲೇಬೇಕಿದೆಯಾ? ಬಾಪ್ ದಾದಾ ಯಹ ನಹಿ ಸೋಚ್ತೆ, ದೇಖೇಂಗೆ ಸೋಚೆಂಗೆ ನಹಿ. ಬಾಪ್ ದಾದಾ ಈ ರೀತಿ ನಮ್ಮಂಗೆ ಯೋಚನೆ ಮಾಡಲ್ಲ, ನೋಡ್ತೀನಿ ಮಾಡ್ತೀನಿ ಯೋಚನೆ ಮಾಡ್ತೀನಿ, ಇಲ್ಲ. ಬಾಬಾ ಹೇಳ್ತಾರೆ ಕರ್ನಾ ಹಿ ಹೇ, ಮಾಡಲೇಬೇಕಿದೆ. ನಾವು ವಿದೇಹಿ ಅವಸ್ಥೆ ಸ್ಥಿತಿಯನ್ನು ತಲುಪಲೇಬೇಕಿದೆ. ಅಪ್ನಿ ಭಾಷಾ ಮೇ ಬೋಲೋ ಕರ್ನಾ ಹಿ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ ಹೇಳಿ, ಮಾಡಲೇಬೇಕಾಗಿದೆ. जो भी सभी टीवी में भी देख रहे हैं वह सभी भी ऐसे बोल रहे हैं ना. ಬಾಬಾ ಹೇಳ್ತಿದ್ದಾರೆ ಯಾರೆಲ್ಲ ಟಿ ವಿಯಲ್ಲಿ ನೋಡ್ತಿದ್ದೀರಿ ಅವರೆಲ್ಲರೂ ಸಹ ಇದೇ ರೀತಿ ಹೇಳ್ತಿದ್ದಿರ್ತಾನೆ. ಬಾಪ್ ದಾದಾ ದೇಖ್ ರಹೆ ಹೇ, ನೀವೇನು ಹೇಳ್ತಿದ್ದೀರಿ ಅದನ್ನು ನಾನು ನೋಡ್ತಿದ್ದೀನಿ ಅಂತಿದ್ದಾರೆ ಬಾಬಾ. चाहे भारत में देख रहे हैं चाहे फॉरेन में देख रहे हैं, लेकिन सभी को उमंग आ रहा है हम करेंगे हम करेंगे, हमें करना ही है. ಅಡ್ವಾನ್ಸ್ ಮೇ ಮುಬಾರಕ್ ಹೋ. ಬಾಬಾ ಹೇಳ್ತಾರೆ ಅದು ಭಾರತದಲ್ಲಿ ಇರ್ಬೋದು, ವಿದೇಶದಲ್ಲಿ ಇರ್ಬೋದು, ಎಲ್ಲೆಲ್ಲ ನೋಡ್ತಿದ್ದೀರಿ ಎಲ್ಲರಲ್ಲಿ ಉಮಂಗ ಉತ್ಸಾಹ ಇದೆ. ನಾವು ಮಾಡ್ತೀವಿ ನಾವು ಮಾಡ್ತೀವಿ, ನಾವು ಮಾಡಲೇಬೇಕಾಗಿದೆ. ಮಕ್ಕಳ ಈ ಉತ್ಸಾಹಕ್ಕೆ ಬಾಬಾ ಅಡ್ವಾನ್ಸ್ ಆಗಿ ಮುಬಾರಕ್ ಹೇಳ್ತಿದ್ದಾರೆ. ಅಚ್ಚಾ, विदेश के बहुत से भाई बहनें पहली बार आए हैं, रिट्रीट में आए हुए गेस्ट भी बैठे हैं. ಬಾಬು ಅವ್ರ ಮುಂದೆ
ವಿದೇಶದಿಂದ ಬಹಳಷ್ಟು ಸಹೋದರ ಸಹೋದರಿಯರು ಮೊದಲನೇ ಬಾರಿಗೆ ಬಾಪ್ ದಾದರವರ ಮುಂದೆ ಇದ್ದಾರೆ. ರಿಟ್ರೀಟ್ಗೆ ಬಂದಿರುವಂಥ ಗೆಸ್ಟ್ಗಳು ಇದ್ದಾರೆ. ಅವರನ್ನು ಉದ್ದೇಶಿಸಿ ಬಾಬಾ ಹೇಳ್ತಾರೆ, ಬಹುತ್ ಅಚ್ಚಾ, ಸಬ್ ನಂಬರ್ 1 ಲೇನೆ ವಾಲೆ ಹೇ. ಬಹಳ ಒಳ್ಳೆಯದು, ಎಲ್ಲರೂ ನಂಬರ್ 1 ತೆಗೆದುಕೊಳ್ಳುವಂಥವರಾಗಿದ್ದೀರಿ. ಬಹುತ್ ಅಚ್ಚಾ, ಮೆಹಮಾನ್ ಬನ್ಕರ್ ಆಯೇ ಅವ್ರ ಬಾಪ್ಗೆ ಬಚ್ಚೆ ಅಧಿಕಾರಿ ಬನ್ ಗಯೇ. ಬಾಬಾ ಹೇಳ್ತಿದ್ದಾರೆ, ಗೆಸ್ಟ್ ಆಗಿ ಬಂದ್ರಿ, ನನ್ನ ಮಕ್ಕಳು ಅಧಿಕಾರಿ ಆದರೆ ಅಧಿಕಾರಿ ಹೋಗೇನ, ಅಧಿಕಾರಿ ಹೇ, ಅಧಿಕಾರಿ ಆಗಿದ್ದಿರ್ತಾನೆ, ಅಧಿಕಾರಿಗಳಲ್ವಾ. ಬಹುತ್ ಅಚ್ಚಾ, ಅವಿ ಆಗೆ ಬಡ್ತೇ ರೆಹನಾ, ಭಾಳ ಒಳ್ಳೆಯದು, ಮುಂದುವರಿತಾ ಹೋಗಿ ಅಂತಿದ್ದಾರೆ ಬಾಬಾ. ಹಾಗೆ ಬಾಬಾ ಅವ್ರ ಮುಂದೆ ಹಾಸ್ಪಿಟಲ್ ಟ್ರಸ್ಟಿಗಳಿದ್ದಾರೆ. ಅವ್ರನ್ನ ಉದ್ದೇಶಿಸಿ ಬಾಬಾ ಹೇಳ್ತಾರೆ, ಸಭಿ ಡಬಲ್ ಟ್ರಸ್ಟಿ ಹೋ, ಎಲ್ಲರೂ ಡಬಲ್ ಟ್ರಸ್ಟಿ ಆಗಿದ್ದೀರಾ. एक प्रवृत्ति में रहते ट्रस्टी और दूसरा ಹಾಸ್ಪಿಟಲ್ में रहते ಟ್ರಸ್ಟಿ. ಒಂದು ಪ್ರವೃತ್ತಿಯಲ್ಲಿ ಗೃಹಸ್ಥದಲ್ಲಿದ್ದು ಟ್ರಸ್ಟಿ, ಇನ್ನೊಂದು ಹಾಸ್ಪಿಟಲ್ನಲ್ಲಿದ್ದು ಟ್ರಸ್ಟಿ. ಹಾಸ್ಪಿಟಲ್ಗೆ ಬಿ ಟ್ರಸ್ಟಿ ತೋ ಜೀವನ್ ಮೇ ಬಿ ಟ್ರಸ್ಟಿ. ಹಾಸ್ಪಿಟಲ್ಗೆ ಟ್ರಸ್ಟಿ ಅಂದರೆ ಜೀವನದಲ್ಲೂ ಟ್ರಸ್ಟಿ. ಅಚ್ಚಾ ಹೇ, ಒಳ್ಳೆಯದು ಅಂತಿದ್ದಾರೆ ಬಾ. हॉस्पिटल आत्माओं की भी सेवा कर रही है और शरीर की भी सेवा कर रही है. ಆಸ್ಪತ್ರೆ, ಹಾಸ್ಪಿಟಲ್ ಆತ್ಮಗಳ ಸೇವೆನೂ ಮಾಡ್ತಾ ಇದೆ, ಶರೀರದ ಸೇವೆನೂ ಮಾಡ್ತಾ ಇದೆ. तो डबल सेवा हो रही है. इसलिए जो निमित्त बनी हुई आत्माएं हो उनको भी डबल दुआएं मिलती रहती हैं. ಇದರಿಂದ ಡಬಲ್ ಸೇವೆ ನಡೀತಾ ಇದೆ. ಆದ್ದರಿಂದ ಈ ಕಾರ್ಯಕ್ಕೆ ನಿಮಿತ್ತ ಆಗಿರುವ ಆತ್ಮಗಳಿಗೆ ಡಬಲ್ ಆಶೀರ್ವಾದ ಪ್ರಾಪ್ತಿಯಾಗ್ತಿದೆ. ಬಹುತ್ ಅಚ್ಚೆ ಪ್ಲ್ಯಾನ್ ಬನಾಯೇನ, ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದಿರ್ತಾನೆ. ಸೇವಾ ಕಾ ಚಾನ್ಸ್ ಲೇನಾ ಯಹ ಹೇ ಚಾನ್ಸ್ಲರ್ ಬನ್ನ. ಸೇವೆಯ ಅವಕಾಶಗಳನ್ನು ಪಡೆದುಕೊಳ್ಳೋದು ಅಂದ್ರೇ ಚಾನ್ಸ್ಲರ್ ಆಗೋದು. ವ ಚಾನ್ಸ್ಲರ್ ನಹಿ, ರೂಹಾನಿ ಯೂನಿವರ್ಸಿಟಿಗೆ ಚಾನ್ಸ್ಲರ್. ಅಚ್ಚಾ, ಹೇಗೆ ಲೌಕಿಕ ಯೂನಿವರ್ಸಿಟಿಗಳಲ್ಲಿ ಚಾನ್ಸ್ಲರ್ಸ್ ಇರ್ತಾರೆ, ಆ ಚಾನ್ಸ್ಲರ್ ಅಲ್ಲ. ಬಾಬಾ ಹೇಳ್ತಾರೆ, ಈ ರೂಹಾನಿ ಯೂನಿವರ್ಸಿಟಿಯ ಚಾನ್ಸ್ಲರ್ ಆಗಿ. ಒಳ್ಳೆಯದು. ऑस्ट्रेलिया वाले ओलंपिक गेम के समय बड़ा प्रोग्राम करने का प्लान बना रहे हैं. बाप दादा को प्लान दिखाया. ಆ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಲಿಂಪಿಕ್ ಗೇಮ್ಸ್ ನಡೆಯೋದಿತ್ತು. ಅದರಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡುವಂಥ ಪ್ಲ್ಯಾನನ್ನು ಅಲ್ಲಿಯ ಸಹೋದರ ಸಹೋದರಿಯರು ಮಾಡಿರೋ ಪ್ಲ್ಯಾನನ್ನು ಬಾಬಾವ್ರಿಗೆ ತೋರಿಸಿದ್ರು. ಬಾಬಾ ಹೇಳ್ತಿದ್ದಾರೆ, ಜहाँ उमंग उत्साह है और सबकी एक मत है. तो जहाँ एक मत है और उमंग उत्साह है तो सफलता है ही. अच्छा है, भले करो, फॉरेन में नाम बाला करो. बहुत अच्छा. ಬಾಬಾ ಹೇಳ್ತಾರೆ, ಇಲ್ಲಿ ಉಮಂಗ ಉತ್ಸಾಹ ಮತ್ತು ಎಲ್ಲರ ಏಕಮತ ಇರ್ತದೆ. ಇಲ್ಲಿ ಏಕಮತ ಮತ್ತು ಉಮಂಗ ಉತ್ಸಾಹ ಇರ್ತದೆ, ಅಲ್ಲಿ ಸಫಲತೆ ಇರ್ತದೆ. ಅದಕ್ಕೆ ಒಳ್ಳೆಯದು ಮಾಡಿ. ಬಾಬಾ ಹೇಳ್ತಾರೆ, ವಿದೇಶದಲ್ಲಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ, ಬಹಳ ಒಳ್ಳೆಯದು. जो भी सभी भारत से आए हैं तो भारत वालों को तो विशेष नशा है कि बाप दादा अवतरित भी भारत में होते हैं और साथ साथ अगर मिलने आते हैं तो भी भारत में ही आते हैं. ಕೇವಲ ವಿದೇಶಿಯರಷ್ಟೇ ಇಲ್ಲ, ಬಾಬನ ಮುಂದೆ ಎಲ್ಲ ಭಾರತೀಯರು ಯಾರೆಲ್ಲ ಬಂದಿದ್ದಾರೆ ಅವರೂ ಇದ್ದಾರೆ. ಅವರನ್ನು ಉದ್ದೇಶಿಸಿ ಬಾಬಾ ಹೇಳ್ತಿದ್ದಾರೆ, ಭಾರತೀಯರಿಗೆ ತಮ್ಮದೇ ವಿಶೇಷ ನಶೆ ಇದೆ. ಏನು ಅಂದರೆ ಬಾಪ್ದಾದರವರ ಅವತರಣೆ ಭಾರತದಲ್ಲಿ ನಡೀತದೆ. ಜೊತೆಗೆ ಬಾಪ್ದಾದರವರ ಮಿಲನ ಮಾಡೋದಕ್ಕೂ ಸಹ ಭಾರತದಲ್ಲಿಯೇ ಎಲ್ಲರೂ ಬರಬೇಕಾಗ್ತದೆ. ತೋ ಡಬಲ್ ನಶಾ ಹೇನ ಕೇಳ್ತಿದ್ದಾರೆ ಬಾಬಾ, ಡಬಲ್ ನಶೆ ಇದೆ ತಾನೆ. भारत ने ही विदेश में संदेश दिया तो भारत ने विदेश में भी अपने परिवार को ढूंढ एक परिवार बना दिया. इसलिए भारतवासी बच्चों का सदा महत्व है और भारत का महत्व बढ़ना है. ಬಾಬಾ ಹೇಳ್ತಿದ್ದಾರೆ, ಭಾರತ ವಿದೇಶದಲ್ಲಿ ತಂದೆಯ ಸಂದೇಶವನ್ನು ಹರಡಿದೆ. ಭಾರತದಿಂದ ವಿದೇಶದಲ್ಲಿ ಮಕ್ಕಳು ತಮ್ಮ ಪರಿವಾರವನ್ನು ಹುಡುಕಿ ಒಂದೇ ಪರಿವಾರವನ್ನಾಗಿ ಮಾಡಿದ್ರು. ಅದಕ್ಕೆ ಭಾರತವಾಸಿ ಮಕ್ಕಳ ಮಹತ್ವ ಸದಾಕಾಲ ಇದೆ. ಭಾರತದ ಮಹತ್ವ ಇದರಿಂದ ವೃದ್ಧಿಯಾಗ್ತಾ ಹೋಗ್ತದೆ. ಭಾರತೀಯರ ಮಹತ್ವ ಅಂತೂ ಇದ್ದೇ ಇದೆ. ಯಾಕೆ ಅಂದರೆ ಜೋ ಬಿ ನಯೇ ಪುರಾನೆ ಬಚ್ಚೆ ಆಯೇ
वो बहुत प्यार से पहुँचे हैं. ಭಾರತೀಯ ಮಕ್ಕಳು ಯಾರೆಲ್ಲ ಹೊಸಬರು ಹಳಬರು ಎಲ್ಲ ಬಂದಿದ್ದೀರಿ, ಬಹಳ ಪ್ರೀತಿಯಿಂದ ಬಾಪ್ ದಾದಾರವರ ಮುಂದೆ ತಲುಪಿದಿರಿ. ಬಾಪ್ ದಾದಾ सभी बच्चों का स्नेह और चारों ओर सेवा के सहयोग को देख खुश हैं. ಬಾಪ್ ದಾದಾ ಎಲ್ಲ ಮಕ್ಕಳ ಸ್ನೇಹ ಮತ್ತು 4 ಕಡೆಯ ಸೇವೆಯ ಸಹಯೋಗ ನೋಡಿ ಖುಷಿಯಾಗಿದ್ದಾರೆ. ಅವ್ರ ಬಚ್ಚೆ ಭೀ ಸದಾ ಖುಷ್, ಮಕ್ಕಳು ಸದಾ ಖುಷ್. ಖುಷ್ ರೆಹತೆ ಹೋ ನಾ ಕೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ಸದಾ ಖುಷಿಯಿಂದ ಇರ್ತಿರ್ತಾನೆ, ಕಭಿ ಖುಷಿ ಕಮ್ ನಹಿ ಕರ್ನಾ. ಸದಾ ಕಾಲ ಖುಷಿ ಇರಬೇಕಿದೆ ನಾವು ಮಕ್ಕಳ ಹತ್ರ, ಖುಷಿ ಎಂದು ಕಡಿಮೆ ಹಾಕ್ಕೊಡ್ದು. यह स्पेशल बाप का खजाना है, इसलिए खुशी कभी नहीं छोड़ना, सदा खुश. ಬಾಬಾ ಹೇಳ್ತಾರೆ ಖುಷಿ ಅನ್ನೋದು ಸದಾ ಸ್ಪೆಷಲ್ ತಂದೆಯ ಖಜಾನೆ. ಆದ್ದರಿಂದ ಏನು ಕಳ್ಕೊಂಡ್ರು ಖುಷಿ ಕಳ್ಕೊಳ್ಕೂಡ್ದು, ಸದಾ ಖುಷಿಯಿಂದ ಇರಿ ಅಂತಿದ್ದಾರೆ ಬಾಬಾ. ಅಚ್ಚಾ, ಚಾರೋ ಓರ್ ಕೆ ಸರ್ವಶ್ರೇಷ್ಠ ಭಾಗ್ಯವಾನ್ ಸರ್ವಶ್ರೇಷ್ಠ ಖಜಾನೋಂ ಕೆ ಮಾಲಿಕ್. ಯಾರ್ಯಾರಿಗೆ ಬಾಬಾ ಯಾದ್ ಪ್ಯಾರ್ ನಮಸ್ತೆ. 4 ಕಡೆಯ ಸರ್ವಶ್ರೇಷ್ಠ ಭಾಗ್ಯವಂತ ಸರ್ವಶ್ರೇಷ್ಠ ಖಜಾನೆಗಳಿಗೆ ಮಾಲೀಕರು. ಸದಾ ಸೇವಾ और स्थिति का बैलेंस रखने वाले ಜ್ಞಾನಿ ತು ಆತ್ಮ. ಸದಾಕಾಲ ಸೇವೆ ಮತ್ತು ಸ್ಥಿತಿಯಲ್ಲಿ ಬ್ಯಾಲೆನ್ಸನ್ನು ಹೊಂದಿರುವಂತಹ ಜ್ಞಾನಿ ಆತ್ಮಗಳು. ಸರ್ವಶಕ್ತಿ ಸಂಪನ್ನ ಆತ್ಮಾಯೇ ಸದಾ ಬಂಧನ್ ಮುಕ್ತ जीवन मुक्त आत्माओं को बाप दादा का याद प्यार और नमस्ते. ಸರ್ವಶಕ್ತಿ ಸಂಪನ್ನ ಆತ್ಮಗಳಿಗೆ, ಸದಾ ಬಂಧನ್ ಮುಕ್ತ ಜೀವನ್ ಮುಕ್ತ ಆತ್ಮಗಳಿಗೆ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. वरदान परमात्मा कार्य में सहयोगी बन सर्व का सहयोग प्राप्त करने वाले सफलता स्वरूप भव. ಪರಮಾತ್ಮ ಕಾರ್ಯದಲ್ಲಿ ಸಹಯೋಗಿಯಾಗಿ ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಸ್ವರೂಪಿಗಳಾಗಿ. जहाँ सर्व का उमंग उत्साह है वहाँ सफलता स्वयं समीप आकर गले की माला बन जाती है. ಎಲ್ಲಿ ಬಾಬಾ ಹೇಳ್ತಾರೆ ಸಫಲತೆ ಸ್ವತಃ ಸಮೀಪದಲ್ಲಿ ಬರ್ತದೆ ಯಾವಾಗ, ಎಲ್ಲಿ ಸರ್ವರಲ್ಲಿ ಉಮಂಗ ಉತ್ಸಾಹ ಇರ್ತದೆ, ಅಲ್ಲಿ ಸಫಲತೆ ಸಮೀಪ ಬಂದು ನಮ್ಮ ಕೊರಳ ಹಾರ ಆಗ್ಬಿಡ್ತದೆ. कोई भी विशाल कार्य में हर एक के सहयोग की अंगुली चाहिए. ಯಾವುದೇ ವಿಶಾಲ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗದ ಕಿರುಬೆರಳಿನ ಸಹಯೋಗ ಬೇಕು. ಸೇವಾ का चांस हर एक को है. कोई भी बहाना नहीं दे सकता कि मैं नहीं कर सकता, समय नहीं है. ಬಾಬಾ ಹೇಳ್ತಾರೆ ಸೇವೆಗೆ ಅವಕಾಶ ಪ್ರತಿಯೊಬ್ಬರಿಗಿದೆ. ಯಾರು ಈ ನೆಪ ಹೇಳೋದಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಉಠ್ತೆ बैठते 10-10 मिनट भी ಸೇವಾ ಕರೋ. ಕುಳಿತರೆ ನಿಂತರೆ 10 ನಿಮಿಷನೂ ಸೇವೆ ಮಾಡ್ಬೋದು. ತಬಿಯತ್ ಠೀಕ್ ನಹೀ ಹೈ ತೋ ಘರ್ ಬೈಠೆ ಕರೋ. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮನೇಲಿ ಕೂತಿಯಾದರೂ ಮಾಡಿ ಸೇವೆ ಮಾಡಿ. ಸೇವೆ ಮಾಡೋಕ್ಕೆ ಸಮಯ ಇಲ್ಲ ಅಂತ ಹೇಳಬೇಡಿ. ಮನಸಾ ಸೆ ಸುಖ ಕಿ ವೃತ್ತಿ ಸುಖಮಯ ಸ್ಥಿತಿ ಸೆ ಸುಖಮಯ ಸಂಸಾರ ಬನಾವು. ಮನಸ್ಸಿಂದ ಸುಖಮಯ ವಿಚಾರಗಳಿಂದ ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರವನ್ನು ಸುಖಮಯ ಜಗತ್ತನ್ನು ನಿರ್ಮಾಣ ಮಾಡಬೇಕಿದೆ. ಪರಮಾತ್ಮ ಕಾರ್ಯ ಮೇ ಸಹಯೋಗಿ ಬನೋ ತೋ ಸರ್ವ ಕಾ ಸಹಯೋಗ ಮಿಲೇಗಾ. ಬಾಬಾ ಹೇಳ್ತಿದ್ದಾರೆ ಪರಮಾತ್ಮ ಕಾರ್ಯ ಇದು, ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ಸಹಯೋಗಿ ಆದಾಗ ಸರ್ವರ ಸಹಯೋಗ ಪ್ರಾಪ್ತಿಯಾಗ್ತದೆ. ಸ್ಲೋಗನ್ प्रकृति पति की सीट पर सेट होकर रहो तो परिस्थितियों में अपसेट नहीं होंगे. ಪ್ರಕೃತಿ ಪತಿ ಸೀಟಲ್ಲಿ ಸೆಟ್ ಆಗಿ ಆಗ ಯಾವುದೇ ಪರಿಸ್ಥಿತಿಗಳಲ್ಲಿ ನಾವೇನಾಗಲ್ಲ, ಅಪ್ಸೆಟ್ ಆಗಲ್ಲ. ಬಾಬಾ ಹೇಳ್ತಿದ್ದಾರೆ ಅದಕ್ಕೆ ಯಾವ ಸೀಟ್, ಪ್ರಕೃತಿ ಪತಿಯ ಸೀಟಲ್ಲಿ ಸೆಟ್ಟಾಗಿ ಇದ್ದು ಪರಿಸ್ಥಿತಿಗಳಿಂದ ಎಂದು ಅಪ್ಸೆಟ್ ಆಗಬೇಡಿ ಅಂತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.